ಕಾಂಗ್ರೆಸ್ ತೊಲಗಿಸಿ ದಲಿತರನ್ನ ಉಳಿಸಿ ಅಂತ ಒಂದು ಬಹಳ ದೊಡ್ಡ ಸಮಾವೇಶ ಮಾಡಿದ್ವಿ. ಬಿಜೆಪಿ ಹಿಂದುತ್ವ ಯಾವಾಗಲೂ ನಮ್ಮ ಸೈದ್ಧಾಂತಿಕ ವಿರೋಧಿನೇ. ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ ಸರ್? ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಿರೋದು, ಈ ತರ ಪ್ರಜ್ಞೆ ಮೂಡಿಸ್ತಿರೋದು ನಮ್ಮ ಉದ್ದೇಶ ಆಗಿದೆ. ಸೊ ಎಲ್ಲ ಹೋದ ಕಡೆ ಹೇಗಿದೆ ಜನಗಳ ಸ್ಪಂದನೆ ಆಗಲಿ? ಜನ ಹೇಳ್ತಾರೆ, ನಾವು ಇವತ್ತಿನ ದಿನ ಈ ಪಕ್ಷಗಳಿಗೆ ಮತ ಹಾಕ್ತಿರೋದು ಅವ್ರ ಮೇಲೆ ಇರೋ ನಂಬಿಕೆಯಿಂದ ಅಲ್ಲ, ನಮ್ಗೆ ಅನಿವಾರ್ಯತೆಯಿಂದ ಆಗ್ತಾ ಇದೆ. ಈ ನೀವು ಮಾಡ್ತಿರೋ ಪ್ರೋಗ್ರಾಮ್ಗಳಿಗೆ ಎಷ್ಟು ಜನ ವಿರೋಧ ಇದೆ, ಎಷ್ಟು ಜನ ಪರ ಇದ್ದಾರೆ ಸರ್? ಚೇತನ್ ಹುಚ್ಚುಚ್ಚಂಗೆ ಮಾತಾಡ್ತಾ ಇದ್ದಾನೆ, ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆ. ದೇರ್ಸ್ ಅ ಥಿನ್ ಲೈನ್ ಬಿಟ್ವೀನ್ ಜೀನಿಯಸ್ ಅಂಡ್ ಮ್ಯಾಡ್ನೆಸ್ ಅಂತ ಹೇಳ್ತಾರೆ. ಸರ್, ಇತ್ತೀಚೆಗೆ ಚೇತನ್ ಅವರು ಸ್ವಲ್ಪ ಬಲಪಂಥೀಯ ಕಡೆ ತಾವು ಚೇತನ್ ಅವರು ಜರುಗಿದ್ರ? ಎಡಪಂಥಿನ, ಬಲಪಂಥಿನ, ಮಧ್ಯಪಂಥಿ ಯಥಾಸ್ಥಿತಿನಲ್ಲೇ ಸ್ಟಾರ್ಟ್ ಮಾಡ್ತಿರೋ ಸಮಾಜ ಇವಾಗ ಚೇತನ್ ಅದು ಯಾವ ಮೂರು ಅಲ್ಲ. ಹಿಂದುತ್ವ ಬಿಜೆಪಿನೂ ಕೂಡ ನಾನು 2 ಸರಿ ಜೈಲಿಗೆ ಹಾಕಿದ್ರು, ದೇಶದಿಂದ ಆಚೆ ಹಾಕಿ ಟ್ರೈ ಮಾಡಿದ್ರು. ಅವರೇ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಂಡಿರೋರು, ಆದ್ರೆ ಸಂವಿಧಾನ ಭಕ್ಷಕ ಮಾಡ್ತಿರೋದು ಅವರೇ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಲಾಸ್ಟ್ ಅಸೆಂಬ್ಲಿ ಸೀಸನ್ ಅಲ್ಲಿ ದ್ವೇಷ ಭಾಷಣ ವಿಧೇಯಕ ತಂದಿದ್ದಾರೆ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್? ನಮ್ಮ ಪ್ರಜಾಪ್ರಭುತ್ವದಲ್ಲಿ ದ್ವೇಷ ಭಾಷಣ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ. ಆದರೆ ಈ ಕಾಂಗ್ರೆಸ್ ಮನುವಾದಿಗಳು ಇರ್ತಾರಲ್ಲ, ಸಂವಿಧಾನನ ಮುಂದೆ ಇಟ್ಬಿಟ್ಟು ಅದನ್ನು ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಬರ್ತಾರೆ. RSS ಅನ್ನ ಬ್ಯಾನ್ ಮಾಡಕ್ಕೆ ಹೊರಟಾಗ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಸೋ ಕಾಲ್ಡ್ ಬುದ್ಧಿಜೀವಿಗಳು, ಬಟ್ ದೇ ಹ್ಯಾವ್ ಅ ರೈಟ್ ಟು ಎಕ್ಸಿಸ್ಟ್ ಅಂಡ್ ಅವನ್ನ ಬ್ಯಾನ್ ಮಾಡೋದು ಆರ್ಟಿಕಲ್ 19ನ ಉಲ್ಲಂಘನೆ ಅಂತ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ. ಏನಕ್ಕೆ ಅಂದ್ರೆ ಕೆಲವೊಂದು ಮಿತಿ ಮೀರಿ ಹೋಗ್ತಾ ಇತ್ತು ಭಾಷಣದ ವೇಳೆ ಮಾತುಗಳು. ಕಾನೂನಡಿಯಲ್ಲಿ ಪನಿಷ್ ಮಾಡಕ್ಕೆ ಅಥವಾ ಅದರ ಮೇಲೆ ಕಡಿವಾಣ ಹಾಕಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ. CM ಸಿದ್ದರಾಮಯ್ಯ ಅಹಿಂದ ನಾಯಕ ಅಲ್ವಾ? ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಈ ತರ ಅಹಿಂದ ನಾಯಕ ಅಂತ ಹೇಳ್ತಾ ಇದ್ದಾರ. ಅವರು ಕುರ್ಚಿನಲ್ಲಿ ಕೂತ್ಕೊಳ್ಳಕ್ಕೆ 2 ಸಲ ಕೂತ್ಕೊಳ್ಳಕ್ಕೆ ಅದು ಒಂದು ರೀತಿ ಅನುಕೂಲ ಮಾಡಿಕೊಟ್ಟಿದೆ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀವಿ. ಇತ್ತೀಚಿನ ಅಸೆಂಬ್ಲಿ ಸೀಸನ್ ಅಲ್ಲಿ ಯಾರಾದ್ರೂ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾರ? ನಿಜವಾಗ್ಲೂ ಪಾಲಿಸಿಗಳಿಂದ ಸಮಾಜದ ಸಮಸ್ಯೆಗಳನ್ನ ಹಿಂಗೆ ಬಗೆಹರಿಸಬೇಕು, ಆ ಚರ್ಚೆಗಳು ನಡೀತಾ ಇಲ್ಲ. ಸೊ ಚೇತನ್ ಅವ್ರ ಪ್ರಕಾರ ಕಾಂಗ್ರೆಸ್ ಗವರ್ಮೆಂಟ್ ಡೆವಲಪ್ಮೆಂಟ್ ಅಲ್ಲಿ ಝೀರೋನಾ? ನೀವು ಹೇಳ್ತೀರಾ, ನೀವು ಬಸವ ತತ್ವ ಅಂತ ಹೇಳ್ತೀರಲ್ಲ ಮುಖ್ಯಮಂತ್ರಿ ಅವರೇ, ನೀವು ಅಹಿಂದ ನಾಯಕ ಅಂತ ಹೇಳ್ತೀರಾ. ನಮಸ್ಕಾರ ಸರ್. ಶಿವಕುಮಾರ್ ಅವರೇ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ. ಮತ್ತೆ ಈ ಹೋರಾಟ ಮಾಡ್ತಾ ಇದ್ದೀರಲ್ಲ, ಎಲ್ಲ ತಾಲೂಕು, ಡಿಸ್ಟಿಕ್ಕು, ಹೋಬಳಿ, ಕೆಲವೊಂದು ಹಳ್ಳಿಗಳು, ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀರಾ ಸರ್? ಒಂದು ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ. ಸಮಾಜ ಅನ್ನೋದು ನಾನಿವಾಗ ಹೇಳಿದ್ರೆ ನನಗೆ ಒಂದು ವ್ಯಾಖ್ಯಾನ ಇರುತ್ತೆ, ಪ್ರತಿಯೊಬ್ಬರಿಗೂ ಅವರ ರೀತಿಯಲ್ಲಿ ಸಮಾಜದ ವ್ಯಾಖ್ಯಾನ ಇರುತ್ತೆ. ನಾನು ನನ್ನ ರೀತಿಯಲ್ಲಿ ಏನು ಒಂದು ಸಮಾಜ ಅಂತ ಒಂದು ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ಯಾವ ಥರ ಯೋಜನೆಗಳು ಬೇಕು, ಯಾವ ಥರ ಕಾನೂನುಗಳು ಬೇಕು, ಯಾವ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು, ಅದನ್ನು ಜನರ ಮುಂದೆ ಇಟ್ಟು ಜಾಗೃತಿ ಮೂಡೋದು ನಮ್ಮ ಕೆಲಸ, ನಮ್ಮ ಉದ್ದೇಶ. ನಿಜವಾಗ್ಲೂ ಸಂವಿಧಾನದ ಮೂಲ ಆಶಯನೇ ಒಂದು ಸಮಾಜ ನಿರ್ಮಾಣ ಮಾಡೋದು ಅಂತ ನಾವು ವ್ಯಾಖ್ಯಾನಿಸ್ತೀವಿ. ಸೊ ಆ ಉದ್ದೇಶದಲ್ಲಿ ನಿಜವಾದ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಿರೋದು, ಈ ಥರ ಪ್ರಜ್ಞೆ ಮೂಡಿಸ್ತಿರೋದು ನಮ್ಮ ಉದ್ದೇಶ ಆಗಿದೆ. ಓಕೆ, ಈಗ ನೀವು ಲಾಸ್ಟ್ ಟೈಮ್ ಐ ಥಿಂಕ್ 7 8 ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶಿವಕುಮಾರ್ ಅಂತ ಹೇಳಿದ್ರಿ. ಮೇ ಬಿ ಅದೇ ಹೌದು, ಒಂದು ಕಾಲು ವರ್ಷ ಆಗಿದೆ. ಬಟ್ ಅದು ಇವಾಗ ಒಂದು ಸ್ವಲ್ಪ ಹೆಚ್ಚಾಗಿ ನೀವು ಪ್ರಾಪರ್ ಆಗಿ ಹೋಗ್ತಾ ಇರೋದು ಇವಾಗ ಅನ್ಸುತ್ತೆ. 202 ಮತಕ್ಷೇತ್ರಗಳಲ್ಲಿ ಸಮಾನತೆಯ ಸಭೆಗಳು ಮಾಡಿದ್ದೀವಿ. ಸೊ ಎಲ್ಲರೂ ಅನೇಕ ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು, ಜನಪರ ಕಾಳಜಿ ಇರೋರು, ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿಬೇಕು ಅಂತ ಉದ್ದೇಶ ಇರೋರು ಎಲ್ಲರೂ ಜೊತೆಗೆ ಸೇರ್ತಾ ಇದ್ದೀವಿ. ಸೊ ಅದರಿಂದ ನಾನು ಕಲಿತಾ ಇದ್ದೀನಿ. ನನಗೆ ಗೊತ್ತಿರೋ ಸ್ವಲ್ಪ ವಿಚಾರಗಳು ನಾನು ಕೂಡ ತಲುಪಿಸ್ತಾ ಇದ್ದೀನಿ. ಸೊ ಆ ರೀತಿಯಲ್ಲಿ ಚರ್ಚೆ ಚೆನ್ನಾಗಾಗ್ತದೆ. ಸೊ ಎಲ್ಲ ಹೋದ ಕಡೆ ಹೇಗಿದೆ ಜನಗಳ ಸ್ಪಂದನೆ ಆಗಲಿ? ಭಾಳ ಒಳ್ಳೆ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಮಗೆ ಪ್ರತಿಕ್ರಿಯೆ ಭಾಳ ಚೆನ್ನಾಗಿ ಸಿಗ್ತಾ ಇದೆ. ನಮಗೆ ಎಲ್ಲ ಒಂದು ಜನಪರ ಕಾಳಜಿ ಇರೋರು ಸೇರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ಶಿವಕುಮಾರ್ ಅವರೇ, ಜನ ಹೇಳ್ತಾರೆ, ನಾವು ಇವತ್ತಿನ ದಿನ ಈ ಪಕ್ಷಗಳಿಗೆ ಮತ ಹಾಕ್ತಿರೋದು ಅವ್ರ ಮೇಲೆ ಇರೋ ನಂಬಿಕೆಯಿಂದ ಅಲ್ಲ, ನಮ್ಗೆ ಅನಿವಾರ್ಯತೆಯಿಂದ ಆಗ್ತಾ ಇದೆ. ಅಂದರೆ ಯಾವುದೇ ರೀತಿ ಬೇರೆ ಪಕ್ಷ ಇಲ್ಲ, ಬೇರೆ ಪರ್ಸನ್ ಇಲ್ಲ ನಾವು ಎಲೆಕ್ಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಇರೋರಿಗೆ ಮಾಡ್ತಾ ಇದ್ದೀವಿ. ನಮಗೆ ನಮಗೆ ಒಂದು ದೋಸೆ ತಿನ್ನಬೇಕು ಅಂದರೆ ರವೆ ದೋಸೆ, ರಾಗಿ ದೋಸೆ, ನಮಗೆ ಸೆಟ್ ದೋಸೆ, ಮುಳುಬಾಗಿಲು ದೋಸೆ, 108 ದೋಸೆಗಳು ಇರುತ್ತೆ. ಆದರೆ ಪೊಲಿಟಿಕಲ್ ಆಪ್ಷನ್ಸ್ ಅಂದರೆ ಒಂದು 2-3 ಆಪ್ಷನ್ಸು, ಅದು ಕೂಡ ಹೆವಿಲಿ ಕರಪ್ಟೆಡ್ ಆಪ್ಷನ್ಸು. ಅಷ್ಟೊಂದು ನಿಜವಾಗ್ಲೂ ಅದರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಜನರಿಗೆ. ಸೊ ನಮಗೆ ನಿಮ್ಮಂತ ನೀವು ಒಂದು ನಮ್ಗೆ ಒಳ್ಳೆ ಆಪ್ಷನ್ ಕೊಟ್ಟರೆ, ಅಥವಾ ಯಾರೇ ಒಂದು ಒಳ್ಳೆ ಆಪ್ಷನ್ ಕೊಟ್ಟರೆ ಅದಕ್ಕೆ ನಾವು ಓಪನ್ ಮೈಂಡ್ ಇದ್ದೀವಿ ಅಂತಲೇ ನನಗೆ ಪ್ರತಿಕ್ರಿಯೆ ಬರ್ತಾ ಇರೋದು. ಸೊ ನಮಗೆ ಜನರಿಗೆ ಒಂದು ರೀತಿ ಅವ್ರಿಗೆ ಒಂದು ಭಾಳ ಭರವಸೆ ಮೂಡಿದ್ರೆ
ನಿಜವೂ ಇದರಿಂದ ಒಳ್ಳೇದಾಗತ್ತೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಂದರೆ ಜನರು ಖಂಡಿತ ನಮ್ಮ ಜೊತೆ ನಿಂತ್ಕೊತಾರೆ. ಇಟ್ಸ್ ಅಬೌಟ್ ಕನ್ವಿನ್ಸಿಂಗ್ ದ ಪೀಪಲ್, ಇಟ್ಸ್ ಅಬೌಟ್ ಕನ್ವಿನ್ಸಿಂಗ್ ನಾಟ್ ಜಸ್ಟ್ ಥ್ರೂ ವರ್ಡ್ಸ್, ಕೆಲಸಗಳಿಂದ ನುಡಿದಂತೆ ನಡೆಯೋರಾಗಿ ನಾವು ಜನರಿಗೆ ತಲುಪಿದ್ರೆ. ಮತ್ತು ಜನರು ಭಾಳ ವಿಶಾಲವಾದ ಮನಸ್ಥಿತಿ ಇದೆ ಶಿವಕುಮಾರ್. ಅವ್ರದ್ದು ಏನಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತಾರೆ. ಬಹುಶಃ ನಾನು ಯಾವ ದೇಶದಲ್ಲೂ ಆ ಥರ ಮನಸ್ಥಿತಿ ನೋಡಿಲ್ಲ. ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ನಮ್ಗೆ 2900 ಪಕ್ಷಗಳು ರಿಜಿಸ್ಟರ್ ಆಗಿದ್ದಾವೆ. ಸೊ ಇಟ್ ಇಸ್ ದ ಗ್ರೇಟೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್, ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಸೊ ಅದು ಭಾರತ. ಸೊ ಅಂಥದ್ರಲ್ಲಿ ನಾವು ಕೂಡ ವಿಶಾಲವಾದ ಭಾರತ, ಇದು ಭಾಳ ಅದ್ಭುತವಾದ ಡೆಮಾಕ್ರಸಿ. ಸೊ ನೀವು ಅಮೆರಿಕ ದೇಶ ನೋಡಿದ್ರೆ ಅಲ್ಲಿ 2 ಪಕ್ಷಗಳು ಅದೆಷ್ಟು ಒಂದು ರೀತಿ ಆ ಪಕ್ಷಗಳು ಸಂಪೂರ್ಣವಾಗಿ ಅದು ಎಕನಾಮಿಕ್ಲಿ ಮತ್ತು ಎಲ್ಲ ರೀತಿ ಕರಪ್ಟೆಡ್ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ವಾರ್ ಕಲ್ಚರ್, ಐಡಿಯಾಲಜಿಕಲಿ ಬ್ಯಾಂಕ್ ಕರಪ್ಟು, ಎಲ್ಲ ರೀತಿ ಸಮಸ್ಯೆಗಳು. ಬಟ್ ನಮ್ಮ ದೇಶದಲ್ಲಿ ನಿಮಗೆ ನಿಜವಾಗ್ಲೂ ಉತ್ತಮ ವಿಚಾರಗಳಿದ್ದರೆ, ಉತ್ತಮ ಕೆಲಸ ಇದ್ದರೆ ಜನನು ಓಪನ್ ಮೈಂಡೆಡಿಂದ ಕೇಳಿಸ್ಕೊತಾರೆ, ಇಷ್ಟ ಆದರೆ ನಮ್ಮ ಜೊತೆ ನಿಂತ್ಕೊತಾರೆ ಅಂತ ನನಗೆ ಭರವಸೆ ಇದೆ. ಈ ನೀವು ಮಾಡ್ತಿರೋ ಪ್ರೋಗ್ರಾಮ್ಗಳಿಗೆ ಎಷ್ಟು ಜನ ವಿರೋಧ ಇದೆ, ಎಷ್ಟು ಜನ ಪರ ಇದ್ದಾರೆ ಸರ್? ಕ್ವಾಂಟಿಟೇಟಿವ್ಲಿ ನಾವು ನೋಡೋದು ಕಷ್ಟ ಆಗುತ್ತೆ. ಇವಾಗ ಸದ್ಯ ಕ್ವಾಲಿಟೇಟಿವ್ಲಿ ಆಗಿ ನೋಡಿದಾಗ ನಮಗೆ ವಿರೋಧ ಭಾಳ ಕಡಿಮೆ ಬರ್ತಾ ಇದೆ. ಅಂದರೆ ಇವಾಗ 1 ವರ್ಷಗಳಿಂದ ಎಲ್ಲೇ ಹೋದ್ರೂ ಚೇತನ್ ವಿಚಾರದಲ್ಲಿ ಏನೋ ಒಂದು ಪರ್ಯಾಯ ಇದೆ, ಒಂದು ಪರಿಹಾರ ಇದೆ, ಒಂದು ಪರಿವರ್ತನೆಯೂ ಇರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ನನಗೆ 2017ಇಂದ 24ವರೆಗೂ ಭಾಳ ವಿರೋಧ ಬರ್ತಾ ಇತ್ತು ಶಿವಕುಮಾರ್. ಎಲ್ಲ ರೀತಿ ವಿರೋಧ, ಬೆದರಿಕೆಗಳು, ಟ್ರೋಲಿಂಗು, ಎಲ್ಲ ರೀತಿ ಚೇತನ್ ಹುಚ್ಚುಚ್ಚಂಗೆ ಮಾತಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇತ್ತು. ಇವಾಗ 1 ವರ್ಷಗಳಿಂದ ಇದರಲ್ಲೇನೋ ಒಂದು ಸತ್ಯ ಇರ್ಬೋದು ಅಂತ ಕಾನ್ಫಿಡೆನ್ಸ್ ಬರ್ತಾ ಇದೆ. ನನಗೆ ಒಂದು ಲೈನ್ ಜ್ಞಾಪಕ ಬರುತ್ತೆ, ದರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ಜೀನಿಯಸ್ ಆ್ಯಂಡ್ ಮ್ಯಾಡ್ನೆಸ್ ಅಂತ ಹೇಳ್ತಾರೆ. ಸೊ ನಮಗೆಲ್ಲೋ ಒಂದು ಕಡೆ ಇದರಲ್ಲಿ ಭಾಳ ಚೆನ್ನಾಗಿರ್ಬೋದು, ನಮ್ಮ ಜೀವನ ಒಳ್ಳೇದಾಗ್ಬೋದು, ಕರ್ನಾಟಕದ ಭವಿಷ್ಯ, ಭಾರತದ ಭವಿಷ್ಯಕ್ಕೂ ಜೀವನ ಒಳ್ಳೇದಾಗ್ಬೋದು ಅಂತ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಸರ್, ಇತ್ತೀಚೆಗೆ ಚೇತನ್ ಅವರು ಮುಂಚೆ ಒಂದು ದಾಟಿ ಚೇತನ್ ಅಂತ ಅಂದರೆ ವೇ ಆಫ್ ಟಾಕಿಂಗ್ ಇತ್ತಲ್ಲ, ಮಾತಾಡೋ ರೀತಿ ಬೇರೆ ಥರ ಇತ್ತು. ಇತ್ತೀಚಿನ ಈ 1 ವರ್ಷ 1.5 ವರ್ಷದಿಂದ ನೀವು ಟ್ರೋಲ್ ಮಾಡೋರಾಗಿರಲಿ, ಬೇರೆಯವರು ನಿಮ್ಮ ಬಗ್ಗೆ ಮಾತಾಡೋದಾಗಲಿ ಕಡಿಮೆ ಆಗಿದೆ ಅಂದರೆ ಒಂದೇ ವಿಚಾರ ಏನಂತ ಅಂದರೆ ಸ್ವಲ್ಪ ಬಲಪಂಥೀಯ ಕಡೆ ತಾವು ಚೇತನ್ ಅವರು ಜರುಗಿದ್ರ? ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಏನು 14-15 ವರ್ಷಗಳಿಂದ ಸಮಾನತೆ, ನ್ಯಾಯ, ವೈಜ್ಞಾನಿಕತೆಗೋಸ್ಕರ ನಿಂತಿದ್ದೀನೋ ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಆದರೆ ನನ್ನನ್ನು ಮುಂಚೆ ಹೆಂಗೆ ಸ್ಲಾಟ್ ಮಾಡ್ತಾ ಇದ್ರು ಅಂದರೆ ಎಡಪಂಥಿನ, ಬಲಪಂಥಿನ, ಮಧ್ಯಪಂಥಿ ಯಥಾಸ್ಥಿತಿನಲ್ಲೇ ಸ್ಟಾರ್ಟ್ ಮಾಡ್ತಿರೋ ಸಮಾಜ ಇವಾಗ ಚೇತನ್ ಅದು ಯಾವ 3 ಅಲ್ಲ, ಅವನದೇ ಆದ ಮತ್ತು ಒಂದು ಸತ್ಯಪಂಥ, ಅದು ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಒಂದು ಸತ್ಯಪಂಥ ಅಂತ ನಾವು ವ್ಯಾಖ್ಯಾನಿಸ್ತೀವಿ. ಸೊ ನಮಗೆ ಮುಂಚೆ ಏನು ಕಾಣ್ತಾ ಇತ್ತು ಅಂದರೆ ಇದ್ದಿದ್ದೇ 3 ಪಂಥಗಳು, ಐಡಿಯಾಲಜಿಕಲ್ ಗ್ರೂಪಿಂಗ್ಸು, ರೈಟ್ ವಿಂಗ್, ಲೆಫ್ಟ್ ವಿಂಗ್ ಅಥವಾ ಸೆಂಟರ್ ವಿಂಗ್. ಈ 3 ವಿಂಗ್ ಬಿಟ್ಟು ಬೇರೆದಂದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ವರ್ಷ ತಗೊಳುತ್ತೆ. ಏನಕ್ಕೆ ಅಂದರೆ ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಪರ್ಟಿಕ್ಯುಲರ್ ಆಗಿ ಅಂದರೆ, ಮುಂಚೆ ನೀವು ಯಾರನ್ನೂ ಹೋಲಿಸ್ಕೊಂಡು ಮಾತಾಡ್ತಿರ್ಲಿಲ್ಲ. ಇತ್ತೀಚೆಗೆ ಚೇತನ್ ಅವರು ಕೆಲವೊಂದು ಅಂದರೆ ಹೆಸರು ಹೇಳ್ದೇನೆ, ಈಗ ಶಿವಕುಮಾರ್ ಅಂತ ಹೇಳಲೇಬೇಕಾಗಿಲ್ಲ, ಬೇರೆ ಹೆಸರು ಹೇಳಬೇಕಾಗಿಲ್ಲ, ಕೆಲವೊಂದು ಮತ ಹಾಕೋದು, ಮತ ಅಂತ ಅಂದರೆ ನಂಬರ್ಸ್ಗಳು ಕೊಡೋದು, ಪರವಾಗಿ ಮಾತಾಡೋದು, ಇಂಡೈರೆಕ್ಟ್ ಆಗಿ ಆ ಥರ ಒಂದು ಕೇಳಿ ಬರ್ತಾ ಇದೆ. ಇದು ಚೇತನ್ ಚೇಂಜ್ ಆಗೋದಕ್ಕೆ ಕಾರಣ ಏನೋ ಇದೆ. ನಾನು ಎಲ್ಲೂ ಕೂಡ ಚೇಂಜ್ ಆಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬಲಪಂಥ ಒಪ್ಪೋನಲ್ಲ, ಮಧ್ಯಪಂಥನೂ ಒಪ್ಪೋನಲ್ಲ, ಎಡಪಂಥನೂ ಒಪ್ಪೋನಲ್ಲ. ಆದರೆ ಯಾವಾಗ ನಾನು 2016ರಿಂದ ದಿಡ್ಡಳ್ಳಿ ಹೋರಾಟದಿಂದ, ಅದಕ್ಕಿಂತ ಮುಂಚೆಯಿಂದ 2011ರಿಂದ ಆಂಟಿ ಕರಪ್ಷನ್ ಶುರು ಮಾಡೋದಕ್ಕಿಂತ ಈ ಮಧ್ಯಪಂಥನ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನಾಗ್ಬಿಡುತ್ತೆ ಅಂದರೆ ಈ ವ್ಯವಸ್ಥೆಯಲ್ಲಿ ಚೇತನ್ನು ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಥರ ಯೋಚನೆ ಮಾಡೋನು ಅನ್ನೋ ರೀತಿಯಲ್ಲಿ ಸಮಾಜ ಬಿಂಬಿಸ್ತಾ ಇತ್ತು. ನಿಜ. ಆಮೇಲೆ ನಾನು ಕೂಡ ಈ ಹಿಂದುತ್ವ ಬಿಜೆಪಿನೂ ಕೂಡ ನಾನು 2 ಸರಿ ಜೈಲಿಗೆ ಹಾಕಿದ್ರು, ದೇಶದಿಂದ ಆಚೆ ಹಾಕಿ ಟ್ರೈ ಮಾಡಿದ್ರು, ಎಲ್ಲ ರೀತಿ ಆ ತೊಂದರೆಗಳೇ ಬೇಡ ಅಂದ್ಬಿಟ್ಟು ಯಾಕಪ್ಪ ಮತ್ತೆ ಅಂದ್ಬಿಟ್ಟು, ಯಾಕೆಂದ್ರೆ ಮತ್ತೆ ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಮತ್ತೆ ಈ ಕಿತಾಪತಿ ಏನಕ್ಕೆ, ಈ ತಂಟೆ ತಗರ ಏನಕ್ಕೆ, ಅವೆಲ್ಲ ಸೈಲೆಂಟ್ ಆಗ್ಬಿಡೋಣ, ಇಲ್ಲ ನನಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಕೊಂಡು ಹೋಗೋಣ, ಆ ತೀರ್ಮಾನ ತಗೊಂಡ್ರ? ಸೈಲೆಂಟ್ ಆಗೋ ಪ್ರಶ್ನೆನೇ ಇಲ್ಲ. ಬಿಜೆಪಿ ಹಿಂದುತ್ವ ನಾವು ಯಾವಾಗಲೂ ನಮ್ಮ ಸೈದ್ಧಾಂತಿಕ ವಿರೋಧಿನೇ. ಆದರೆ ಅವ್ರು ಮಾತ್ರ ನಾವು ಸೈದ್ಧಾಂತಿಕ ವಿರೋಧಿ ಅಂತ ನೋಡಲ್ಲ. ನಾವು ಹೆಂಗೆ ನೋಡ್ತೀವಿ ಅಂದರೆ ಸಿಸ್ಟಮ್, ಅಸಮಾನತೆ, ಅನ್ಯಾಯದ ವ್ಯವಸ್ಥೆನೇ ನಮ್ಮ ಶತ್ರು. ಯಾವಾಗ ಬದಲಾವಣೆ ಆಯಿತು ಅಂದರೆ ನಾನು ಮಾತಾಡೋದ್ರಿಂದ ಅಲ್ಲ, ನಾನು ಹೇಳೋ ರೀತಿ ಅಥವಾ ಮಾತಾಡೋ ದಾಟಿಯಿಂದ ಅಲ್ಲ, ವಿಚಾರಗಳಿಂದ ಅಲ್ಲ. 2024 ಆಗಸ್ಟ್ನಲ್ಲಿ
ಕಾಂಗ್ರೆಸ್ ತೊಲಗಿಸಿ ದಲಿತರನ್ನ ಉಳಿಸಿ ಅಂತ ಒಂದು ಬಹಳ ದೊಡ್ಡ ಸಮಾವೇಶ ಮಾಡಿದ್ವಿ. ಅದು ನಾನು ಅದ್ರಲ್ಲಿ ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಸಿಕ್ತು. ಅದು ಕೂಡ ಬಹಳ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಯಾವಾಗ ಕಾಂಗ್ರೆಸ್ ತೊಲಗಿಸಿ ದಲಿತರನ್ನ ಉಳಿಸಿ ಅಂತ ಒಂದು ರೀತಿ ಅರ್ಥ ಆಯಿತು ಜನರಿಗೆ, ಚೇತನ್ ಇಷ್ಟು ವರ್ಷ ಹೇಳ್ತಿರೋದು ಒಂದು ಅಸಮಾನತೆಯ ವ್ಯವಸ್ಥೆ ವಿರುದ್ಧ ಯಾವುದೇ ಕಾರಣಕ್ಕೂ ಯಾವ ಪಕ್ಷದ ಪರ ಅಲ್ಲ, ಯಾವ ಪಂಥದ ಪರ ಅಲ್ಲ ಅಂತ ಅರ್ಥ ಆಯಿತು. ಅವಾಗ ಏನು ಗೊತ್ತಾಯಿತು ಅಂದರೆ, ಓಹೋ, ಇದೇ ಒಂದು ಬೇರೆ ಸೈದ್ಧಾಂತಿಕ ನೆಲಗಟ್ಟು. ಇದು ಬಲಪಂಥಿನೂ ಅಲ್ಲ, ಮಧ್ಯಪಂಥಿನೂ ಅಲ್ಲ, ಎಡಪಂಥಿ ಕಮ್ಯುನಿಸ್ಟೂ ಅಲ್ಲ, ಇದರದೇ ಆದ ಒಂದು ಸತ್ಯಪಂಥ. ನಿಮ್ಮ ವಾದ ಯಾರ ಕಡೆಯಿಂದ ಬರ್ತಾ ಇದೆ? ಈ ಥರದ ಚೇತನ್ ಎಲ್ಲ ಒಂದು ಕಡೆ ಬಲಪಂಥಿಗೆ ಹೋಲ್ತಾ ಇದ್ದಾನಾ ಅನ್ನೋ ಪ್ರಶ್ನೆ ಯಾರ ಕಡೆಯಿಂದ ಬರ್ತಾ ಇದೆ ಹೆಚ್ಚಾಗಿ ಅಂದರೆ, ಯಾರು ಒಂದು ಮನುವಾದಿ ಯಥಾಸ್ಥಿತಿ ಕಾಂಗ್ರೆಸ್ ವಾದಿಗಳು ಈ ವ್ಯವಸ್ಥೆಯಲ್ಲಿ ಬಹುತೇಕರು ಇವರೇ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಂಡಿರೋರು, ಆದ್ರೆ ಸಂವಿಧಾನ ಭಕ್ಷಕ ಮಾಡ್ತಿರೋದು ಅವರಿಂದ ಈ ರೀತಿಯ ವಾದ ಬರ್ತಾ ಇದೆ. ಈಗ ಹಾಗಾದ್ರೆ ಇಬ್ರು ಯಾರನ್ನು ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ, ಯಾವ ಪಾರ್ಟಿಯವರು ಮಾಡ್ತಾ ಇಲ್ಲ ಅಲ್ವಾ? ಆದ್ರೆ ನೀವು ಮುಂಚೆ ಹೋರಾಡ್ತಿದ್ದು ಅದೇ ರೀತಿ ಹೋರಾಡ್ತಾ ಇಲ್ಲ. ನಾ ಒಂದು ಹೇಳ್ತೀನಿ, ಹಿಂದುತ್ವ ಮುಂಚೆಯಿಂದನೂ ಇವಾಗಿಂದನೂ ಸಂವಿಧಾನನ ನೇರವಾಗಿ ಉಲ್ಲಂಘನೆ ಮಾಡುತ್ತೆ. ಆದರೆ ಈ ಕಾಂಗ್ರೆಸ್ ಮನುವಾದಿಗಳು ಇರ್ತಾರಲ್ಲ, ಸಂವಿಧಾನನ ಮುಂದೆ ಇಟ್ಬಿಟ್ಟು ಅದನ್ನು ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಬರ್ತಾರೆ. ನಿಜ ಹೇಳಬೇಕು ಅಂದರೆ ನಮಗೆ ಅಪಾಯಕಾರಿ ಇಬ್ಬರು ಕೂಡ ಅಪಾಯಕಾರಿನೇ. ಆದರೆ ನೇರವಾಗಿ ಈ ವಿರೋಧ ಮಾಡೋನ್ನ ನಾವು ಫೈಟ್ ಮಾಡ್ಬೋದು. ಯಾಕಂದರೆ ಅದು ಕಾಣುತ್ತೆ, 35% ವೋಟ್ ತೊಗೊತಾರೆ, ನೇರವಾಗಿ ಉಲ್ಲಂಘನೆ ಮಾಡ್ತಾರೆ, ಅವ್ರು ಯಾವ ಒಂದು ಸಂವಿಧಾನದ ಮೂಲ ಆಶೆಗಳು ಎತ್ತಿಡಿತಾ ಇಲ್ಲ. ಬಟ್ ಈ 65% ಇದೆಯಲ್ಲ, ಈ ಮನುವಾದಿ ಪಕ್ಷಗಳು, ಕಾಂಗ್ರೆಸ್ಸು, JDS, JDU, AP, TMC, RJD, NCP, SP, ಇವರೆಲ್ಲ ಸಂವಿಧಾನ ರಕ್ಷಣೆ ಅಂತ ಹೇಳಿಕೊಂಡು ನೇರವಾಗಿ ಉಲ್ಲಂಘನೆ ಮಾಡ್ತಿದ್ದಾಗ ಅದನ್ನ ಹೆಂಗೆ ನಾವು ಎತ್ತಿಡಿಯಕ್ಕಾಗತ್ತೆ? ಅದನ್ನ ಹೆಂಗೆ ಒಪ್ಪಕ್ಕಾಗತ್ತೆ? ಅದನ್ನ ನಾವು ಪ್ರಶ್ನೆ ಮಾಡಬಾರ್ದಾ? ಬಟ್ ಮುಂಚೆ ಅವ್ರ ಜೊತೆ ಇರ್ಲಿಲ್ಲ. ನೀವು ಮುಂಚೆ ಯಾವಾಗ್ಲೂ ಯಾರ ಜೊತೆನೂ ಹೋಗಿಲ್ಲ. ನಿಮ್ದೇ ಆದ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡೆ ನೀವು ಹೋರಾಟ ಮಾಡ್ತಾ ಇದ್ರು ಚೇತನ್ ಅವರು. ಖಂಡಿತ. ಆದರೆ ನೀವು ಯಾವಾಗ ವೇ ಆಫ್ ಟಾಕಿಂಗ್, ಮಾತಾಡೋದ್ರ ರೀತಿ ನಿಮ್ಗೆ ಬೇಕಂತ ಬದಲಾಯಿಸ್ಕೊಂಡ್ರ, ಅಥವಾ ಬೇಡ ಈ ರೀತಿ ಮಾತಾಡೋದು ಬೇಡ, ನಾನು ನನ್ನ ಏನೊಂದು ದಯ ಇದೆ, ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ, ಈ ಪ್ರಕಾರ ನಡ್ಕೊಂಡು ಹೋಗೋಣ ಅಂತ ಚೇಂಜ್ ಮಾಡ್ಕೊಂಡ್ರ? ನೀವು ಒಂದು ಕಡೆ ತೋರಿಸಿ ನಾನು ವೇ ಆಫ್ ಟಾಕಿಂಗ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಎಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ? ನಾನು ಮುಂಚೆ ನಾವು ಹೋರಾಟದ ಕಿಚ್ಚು ಜಾಸ್ತಿ ಇದ್ದಾಗ ನಾವು ಒಂದು ಗಟ್ಟಿಯಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಅದು ಒಂಥರ ಹೋರಾಟದಲ್ಲಿ ಇನ್ನೂ ಇವತ್ತಿಗೂ ಅದು ಹೋರಾಟ ಆಚೆ ಬರುತ್ತೆ. ಆದರೆ ವೇ ಆಫ್ ಟಾಕಿಂಗ್ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನು ಒಪ್ಪಿಲ್ಲ. ಇಲ್ಲ, ನೀವು ನಿಮ್ಮ ಇತ್ತೀಚಿನ ಕಮೆಂಟ್ ನಿಮ್ದು ಯಾವುದೇ ಒಂದು ಕೆಲವೊಂದು ಪೋಸ್ಟ್ ಹಾಕ್ಲಿ, ಹೇಳಿ ಉದಾಹರಣೆ. ಪೋಸ್ಟ್ ಅಲ್ಲಿ ಹೇಳ್ತಾರೆ, ಚೇತನ್ ಮಾತಾಡೋದನ್ನ ಚೇಂಜ್ ಮಾಡ್ಕೊಂಡಿದ್ದೀರಾ ಇತ್ತೀಚೆಗೆ ಅಂತ ಹೇಳ್ತಾರೆ. ನಾವು ಯಾವತ್ತೂ ನನಗೆ ಯಾರು ಬಂದು ನನಗೆ ಹೇಳಿಲ್ಲ. ಮತ್ತೆ ಇನ್ನೊಂದು ಏನಾಗುತ್ತೆ ಶಿವಕುಮಾರ್, ಇದು ನಾನು ಹೇಳ್ತಾ ಇರೋದು, ಅದು ಕೆಲವೊಂದು ಮುಂಚೆ ನಿಮಗೆ ಏನು ಸಭಾಷ್ಕರಿನೂ ಕೊಟ್ಟಿದ್ದಾರೆ ಕೊಡೋ ಟೈಮ್ನಲ್ಲಿ, ಕೆಲವೊಂದು ಟೈಮ್ನಲ್ಲಿ ತುಂಬಾ ಕೀಳಾಗೂ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ ಶಿವಕುಮಾರ್. ಬಟ್ ಈ ತರನು ಬರ್ತಾ ಇದೆ. ಚೇತನ್ ಬದಲಾಗ್ತಿದ್ದಾನೆ ಮಾತಲ್ಲಿ ಅಂತ ಹೇಳಿದಾಗ ನನ್ನ ರೀತಿ ಬದಲಾವಣೆಗಿಂತ ಅವರ ಮನಸ್ಥಿತಿ ಅದು ಹೇಳುತ್ತೆ. ಅವರ ಮನಸ್ಥಿತಿ ಇವತ್ತಿಗೂ ನನಗೆಲ್ಲೂ ಕೂಡ BJP ನನ್ನ ಜೊತೆ ಸಂಪರ್ಕ ಇದ್ದಿಲ್ಲ, ನಮ್ಮ ವಿಚಾರಗಳು ಒಪ್ಪೋರಲ್ಲ, ನಮ್ಮ ಜೊತೆ ಮಾತಾಡೋದು ಇಲ್ಲ, ನನ್ನ ಜೊತೆ ಯಾವ ಸಂಪರ್ಕನೂ ಇಲ್ಲ. ಆ ವಿಚಾರದಲ್ಲಿ ನನಗೆ ಗೊತ್ತು, ನೀವು ಯಾರ ಜೊತೆ ಹೋಗೋದು ಇಲ್ಲ. ಆದರೆ ಯಾವಾಗ ನಮ್ಮಿಂದ ಒಂದು ರೀತಿ ಕಾಂಗ್ರೆಸ್ ಏನ್ ಮಾಡ್ಕೊಂಡು ಬಂದಿದೆ ಅಂದರೆ, ಇಷ್ಟು ವರ್ಷಗಳಿಂದ ಅವರು ಅಂಬೇಡ್ಕರ್ ವಾದನ, ಪೆರಿಯಾರ್ ವಾದ ಒಂದು ಮಟ್ಟಕ್ಕೆ, ಫೂಲೆ ವಾದನ ಅವ್ರ ಅಡಿಯಲ್ಲಿ ಒಂದು ರೀತಿ ಕೋಆಪ್ ಮಾಡಿಬಿಡುತ್ತೆ, ಸೆಳ್ಕೊಂಡ್ಬಿಟ್ಟಿದೆ, ಅವ್ರದ್ದು ನಮ್ಮದು ಅಂತ ಹೇಳ್ಕೊಂಡ್ಬಿಟ್ಟಿದೆ. ನಾನು ಅದನ್ನು ಬಿಡಿಸಿ ಹೇಳಿದಾಗ ನೋಡಿ, ಜ್ಯೋತಿಬಾ ಫೂಲೆ 1885 ಕಾಂಗ್ರೆಸ್ ಉದ್ಭವ ಆದಾಗ ಶುರುವಾದಾಗ ಅದನ್ನು ಪ್ರಶ್ನೆ ಮಾಡಿದ್ದು ಜ್ಯೋತಿಬಾ ಫೂಲೆ. ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್ ನಮ್ಮ ಸಿದ್ಧಾಂತ ಯಾವಾಗಲೂ ಕೂಡ ಬಹಳ ದೊಡ್ಡ ಸೈದ್ಧಾಂತಿಕ ಶತ್ರುನೇ ಕಾಂಗ್ರೆಸ್ ಮನುವಾದ. ಮತ್ತು ಕಾಂಶೀರಾಮ್ ಅವ್ರದ್ದು BJP ತಲೆ ಎತ್ತಿರೋ ಹಾವು, ಕಾಂಗ್ರೆಸ್ ಹುಲ್ಲಲ್ಲಿ ಮಲಗಿರೋ ಹಾವು ಅನ್ನೋ ವಿಚಾರಗಳು ಯಾವಾಗ, ನಾನು ಇದನ್ನ ಇವತ್ತು ನೆನ್ನೆ ಹೇಳಿಲ್ಲ, 1 ವರ್ಷದಿಂದ ಹೇಳಿಲ್ಲ, ನಾನು 12-13 ವರ್ಷದಿಂದ ಹೇಳ್ಕೊಂಡು ಈ ಮಾತುಗಳ ಬಗ್ಗೆ ನನ್ನ ತಕರಾರಿಲ್ಲ ಸರ್. ಬಟ್ ಈ ವಿಚಾರಗಳು ಇವತ್ತಿಗೂ ಜಾಸ್ತಿ ಜಾಗೃತಿ ಆಗ್ತಾ ಇದೆ. ಒಂದು ಹೇಳ್ತೀನಿ, ನಮಗೆ BJP ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ಶಿವಕುಮಾರ್ ಅವರೇ, ಅವಾಗ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀವಿ, ಮನುವಾದಿಗಳು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತಾರೆ, ಎಡಪಂಥಿಯವರು ಸೈದ್ಧಾಂತಿಕ ಪ್ರಶ್ನೆ, ನಮ್ಮ ಸತ್ಯಪಂಥಿ ಪ್ರಶ್ನೆ ಮಾಡ್ತೀವಿ. ಎಲ್ಲರೂ ಪ್ರಶ್ನೆ ಮಾಡಿದಾಗ ಎಲ್ಲರೂ ಒಂದೇ ಅಂತ ಕಾಣುತ್ತೆ. ಕರೆಕ್ಟ್. ಬಟ್ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಜವಾಗ್ಲೂ ಯಾರು ಎಂಥವ್ರು ಅಂತ ಗೊತ್ತಾಗುತ್ತೆ.
ಕಾಂಗ್ರೆಸ್ನ ಅಧಿಕಾರ ಇದ್ದಾಗ ಹಿಂದುತ್ವ ಅವ್ರ ದೃಷ್ಟಿಯಿಂದ ದ್ವೇಷ ಅವೈಜ್ಞಾನಿಕತೆಯನ್ನು ಪ್ರಶ್ನೆ ಮಾಡ್ತಾರೆ. ಎಡಪಂಥೀಯವರು ಇದ್ರಿಗೆ ಶಾಮೀಲಾಗ್ಬಿಟ್ಟಿದ್ದಾರೆ. ಮನುವಾದಿಗಳಂತೂ ಅವ್ರ ಪಕ್ಷ ಬಂದಿದೆ ಅಂತ ಒಂದು ರೀತಿ ಅವ್ರು ಅದಕ್ಕೆ ಸಂಭ್ರಮಿಸ್ತಾ ಇದ್ದಾರೆ. They will be happy. ಹೌದು, ನಮ್ಮ ಸಿದ್ಧಾಂತ ವೈಚಾರಿಕವಾಗಿ ಸಮಾಜ ದೃಷ್ಟಿನಲ್ಲಿ ಪ್ರಶ್ನೆ ಮಾಡಿದಾಗ ಇವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಅದನ್ನ ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ, ಅದನ್ನ ಡಿನೈಯು ಮಾಡೋಕ್ಕಾಗಲ್ಲ. ಏನು ಮಾಡ್ಬಿಡ್ತಾರೆ ಅಂದರೆ ಚೇತನ್ ಎಲ್ಲ ಒಂದು ಕಡೆ ಬಲಪಂಥಿ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅಲ್ಲ, ಇವಾಗ ಬ್ರ್ಯಾಂಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ನಾನು ಆಸ್ ಎ ನೀವು ನಮ್ಮ ವೆಲ್ವಿಷರ್ ಆಗಿ ಓಕೆ, ನಾನು ಅದಕ್ಕೆ ಕೇಳಿದೆ, ಯಾಕೆ ನಾನು ನೋಡಿಲ್ಲ. ಈಗ ಸುಮಾರು ನನಗೆ ಎಲ್ಲ ತೋರಿಸಿದ್ರು ಹುಡುಗರು ಮಾಡಬೇಕು ಕ್ವಶನ್ ಕೊಡ್ರು ಅಂತ ಅಂದಿದ್ದಕ್ಕೆ. ಸೊ ಹಿಂಗಿದೆ ಹಿಂಗೆ ಇತ್ತೀಚೆಗೆ ಈ ಥರ ಕಮೆಂಟ್ ಬರ್ತಾ ಇದೆ ಸ್ವಲ್ಪ ದಿನದಿಂದ. ಯಾವಾಗ ಈ ಕಾಮೆಂಟ್ ಜಾಸ್ತಿ ಬಂತು ಅಂದರೆ ಶಿವಕುಮಾರ್ ಅವರೇ, ಈ ಮನುವಾದಿ ಸರ್ಕಾರ ಇತ್ತೀಚೆಗೆ ಒಂದು 2-3 ತಿಂಗಳ ಹಿಂದೆ RSS ಅನ್ನ ಬ್ಯಾನ್ ಮಾಡಕ್ಕೆ ಹೊರಟಾಗ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಸೋ ಕಾಲ್ಡ್ ಬುದ್ಧಿಜೀವಿಗಳು, ನನ್ನ ಕಣ್ಣಲ್ಲಿ ಅವರೆಲ್ಲ ಆಸ್ಥಾನ ಪಂಡಿತರೆ, ಅದೇನಿಲ್ಲ, ಅದೇನು ಬುದ್ಧಿಜೀವಿ ಅಂತ ಹೇಳ್ಕೋಬಹುದು, ಬಟ್ ಅದು ಒಂದು ರೀತಿ ಈ ವ್ಯವಸ್ಥೆಯಲ್ಲಿ ನನಗೇನು ಲಾಭ ಆಗುತ್ತೆ ಅಂತ ನೋಡ್ಕೊಂಡು ಹಿಂದುತ್ವ ವಿರೋಧ ಮಾಡ್ತಾರೆ ಅಷ್ಟೇ. ಮತ್ತು ಎಲ್ಲ ಎಡಪಂಥೀಯವರು ಅವ್ರ ಸ್ವಂತ ಪಕ್ಷಗಳೆಲ್ಲ ಬಿಟ್ಟು ಇಲ್ಲಿ ಕಾಂಗ್ರೆಸ್ಸಿನ BCDFG ಟೀಮ್ ಅಂತ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸೇರಿಕೊಂಡು RSSನ ಬ್ಯಾನ್ ಮಾಡಬೇಕು, ಅದನ್ನು ಸಾರ್ವಜನಿಕ ಸ್ಥಳದಲ್ಲಿ ನಾನು ಒಪ್ಪಿಗೆ ಇದೆ ಎಲ್ಲ ರೀತಿ ನಿಂತ್ಕೊಂಡ್ಬಿಟ್ರು. ನಾನು ಅವಾಗ ನೋಡಿ, ನಾವು RSS ಸಿದ್ಧಾಂತ ನಾವು ಒಪ್ಪಲ್ಲ. RSS ಯಾವಾಗಲೂ ನಾವು ಸಿದ್ಧಾಂತಕ್ಕೂ 100 ವರ್ಷದಿಂದ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ದೇ ಹ್ಯಾವ್ ಅ ರೈಟ್ ಟು ಎಕ್ಸಿಸ್ಟ್ ಆ್ಯಂಡ್ ಅವನ್ನ ಬ್ಯಾನ್ ಮಾಡೋದು ಆರ್ಟಿಕಲ್ 19 ಉಲ್ಲಂಘನೆ ಅಂತ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ. ಅದು ಯಾವಾಗ ಸತ್ಯ ಆಗ್ಬಿಡ್ತೋ, ಕೋರ್ಟ್ಸು ಅದನ್ನ ಎತ್ತಿ ಹಿಡುತ್ತೋ, ನಾವು ವಿ ಆರ್ ಅಪ್ಹೋಲ್ಡರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವಿ ಆರ್ ನಾಟ್ ಅಪ್ಹೋಲ್ಡರ್ಸ್ ಆಫ್ ಎನಿ ಪಾರ್ಟಿ ಆರ್ ಪರ್ಸನ್. ನಮಗೆ ಸಂವಿಧಾನದ ಪೀಠಿಕೆನೇ ನಮ್ಮ ಧರ್ಮ, ಸಂವಿಧಾನ ಪೀಠಿಕೆನೇ ನಮಗೆ ಸತ್ಯ. ಸೊ ಆ ವಿಚಾರ ಎತ್ತಿಡಿದಾಗ ನಮ್ಮ ಸತ್ಯ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವ್ರು ಅದನ್ನು ಅವ್ರು ತಪ್ಪು ಅಂತ ಒಪ್ಕೊಳ್ಳೋದು ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ಚೇತನ್ ಹೇಳೋ ರೀತಿ ಬದಲಾಗಿದೆ. ನಮ್ಮ ವಿಚಾರಗಳು ಇವತ್ತಿಗೂ 14 ವರ್ಷಗಳಿಂದ 10 ವರ್ಷಗಳಿಂದ ನಾನು ಏನೇ ವಿಚಾರ ಹೇಳಿದ್ರು ಅದಕ್ಕೆ ಇವತ್ತಿಗೂ ಬದ್ಧನಾಗಿದ್ದೀನಿ. ಇವತ್ತಿಗೂ ಅದೇ ವಿಚಾರ ಇನ್ನೂ ಇವಾಲ್ವ್ ಆಗ್ತಾ ಇದೆ, ಇನ್ನೂ ಉತ್ತಮವಾಗಿ ಸಮಾಜ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ರೈಟ್ ವಿಂಗೋ ಸೆಂಟರ್ ವಿಂಗೋ ಲೆಫ್ಟ್ ವಿಂಗ್ ಜೊತೆ ಸೇರೋ ಪ್ರಶ್ನೆನೇ ಇಲ್ಲ. ನಮ್ಮದೇ ಆದ ಟ್ರೂತ್ ವಿಂಗ್ ಅನ್ನೋದು ವಿಚಾರ ತತ್ವ ಸಿದ್ಧಾಂತ ಇದೆ. ಸೊ ಅದ್ರ ಪ್ರಕಾರ ನೀವು ನಮ್ಮದೇ ಆದ ಸತ್ಯಪಂಥ ಅದೇನು ನಾನು ಸೃಷ್ಟಿ ಮಾಡಿರೋಲ್ಲ. ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಅವರು 20ನೇ ಶತಮಾನದ ಪೊಲಿಟಿಕಲ್ ಆಕ್ಟಿವಿಸ್ಟ್ ಅದನ್ನು ಯಶಸ್ವಿ ಮಾಡಿದ್ದಾರೆ. ವಿ ಫೈಟ್ ದ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ ಅಂಡ್ ಇಂಜಸ್ಟಿಸ್. ಎಸ್ ಸರ್. ಚೇತನ್ ಅವ್ರಿಗೆ ಕೆಲವೊಂದು ಜಾತಿಗಳ ಮೇಲೆ ಸಿಕ್ಕಾಪಟ್ಟೆ ಕೋಪ, ಅದು ಮೇಲ್ಜಾತಿಗಳು ಅಂತ ಇರ್ತಾರಲ್ಲ, ಇದೆಯಲ್ಲ ಆ ಥರದ ಮೇಲೆ ಏನು ಹೇಳ್ತೀರಾ? ಇಲ್ಲ, ನನಗೆ ಯಾವ ಜಾತಿ ಜನಾಂಗದ ಮೇಲೆ ಕೋಪ ಇಲ್ಲ. ನನಗೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಮೇಲೆ ಕೋಪ. ನಾವು ಯಾವ ಜಾತಿಗಳು ಹುಟ್ಟಿರ್ತೀವಿ, ಯಾವ ಲಿಂಗಗಳು ಹುಟ್ಟಿರ್ತೀವಿ, ಯಾವ ಊರುಗಳು ಹುಟ್ಟಿರ್ತೀವಿ, ಇದು ಯಾವುದು ನಮ್ಮ ಆಯ್ಕೆ ಅಲ್ಲ. ಧರ್ಮಗಳು ಹುಟ್ಟಿರ್ತೀವಿ, ಇದು ನಮ್ಮ ಆಯ್ಕೆ ಅಲ್ಲ, ಬೈ ಚಾನ್ಸ್. ಅದು ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ತನ, ಅದು ನಮ್ಮ ಆಯ್ಕೆ. ಆದರೆ ಇವತ್ತಿಗೂ ಕೆಲವು ಪ್ರಭಾವಿ ಜಾತಿಗಳ ಮೇಲೆ ಜಾಸ್ತಿ ಒಂದು ರೀತಿ ಆಕ್ಸೆಸ್ ಟು ರಿಸೋರ್ಸಸ್ ಜಾಸ್ತಿ ಇದೆ, ಅದ್ರಲ್ಲಿ 2 ಮಾತಿಲ್ಲ. ಎಷ್ಟೋ ನಾವೇನು ಹೇಳ್ತೀವಿ ಅಂದರೆ, ಒಂದು ಜಿಲೇಬಿ ಸಮುದಾಯಗಳು ಕರ್ನಾಟಕದಲ್ಲಿ, ಗೌಡ ಲಿಂಗಾಯತ್ ಬ್ರಾಹ್ಮಣ ಸಮುದಾಯಗಳಿಗೆ ಹ್ಯಾವ್ ಡಿಸ್ಪ್ರಪೋರ್ಷನೇಟ್ ಮೋರ್ ಆಕ್ಸೆಸ್ ಟು ಎಜುಕೇಷನ್ ಇರ್ಬೋದು, ಟು ಫೈನಾನ್ಷಿಯಲ್ ವೆಲ್ತ್ ಇರ್ಬೋದು, ಟು ಲ್ಯಾಂಡ್ ಇರ್ಬೋದು, ಟು ಪಾಲಿಟಿಕ್ಸ್ ಇರ್ಬೋದು. ಬೇರೆ ನಾವೇನು ಹೇಳ್ತೀವಿ ಅಂದರೆ ದಮನಿತ ಸಮುದಾಯಗಳು, ದಲಿತ್, MBCs, ನೋಮ್ಯಾಡ್ಸ್, ಅಲೆಮಾರಿ, ಟ್ರೈಬಲ್ಸ್, ಆದಿವಾಸಿ ಮತ್ತು ಈ ಧಾರ್ಮಿಕ ಅಲ್ಪಸಂಖ್ಯಾತ, ಈ ದಮನಿತ ಸಮುದಾಯಗಳಿಗೆ ಜಿಲೇಬಿಯಷ್ಟು ಅವಕಾಶಗಳು ಅಥವಾ ಆಕ್ಸೆಸ್ ಟು ರಿಸೋರ್ಸಸ್ ಕಡಿಮೆ ಇರ್ಬೋದು. ಬಟ್ ಈ ಬರ್ತ್ ಪೇ ಶ್ರೇಣಿ ಒಂದೇ ಅಲ್ಲ ಸಮಾಜದ ಸಮಸ್ಯೆ. ಆ ಸಮಸ್ಯೆ ಜೊತೆ ಬೇರೆ ಬೇರೆ ಬಂಡವಾಳಶಾಹಿ ವ್ಯವಸ್ಥೆ ಸೇರ್ಕೊಂಡಿದೆ, ಪುರುಷ ಪ್ರಧಾನ ವ್ಯವಸ್ಥೆ ಸೇರ್ಕೊಂಡಿದೆ, ಉದ್ಯೋಗದ ತಾರತಮ್ಯ, ಭಾಷೆಯ ತಾರತಮ್ಯ, ಮತ್ತೆ ಈ ಭೂಮಿಯ ವಿಚಾರಗಳು, ಎಲ್ಲ ವಿಚಾರಗಳು ಒಂದಕ್ಕೊಂದು ಮಿಕ್ಸ್ ಆಗಿಬಿಡುತ್ತೆ. ಸೊ ಇದನ್ನು ಅಡ್ರೆಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಅಡ್ರೆಸ್ ರೆಸಿಸ್ಟೆನ್ಸ್ ಆನ್ ಆಲ್ ಪ್ಯಾರಾಮೀಟರ್ಸ್. ಎಲ್ಲ ರೀತಿಯಲ್ಲೂ ಒಂದು ಪ್ರತಿರೋಧ ತಂದರೆ ನಾವು ಈ ಒಂದು ಅಸಮಾನತೆನ ಸರಿಪಡಿಸ್ಬೋದು. ಬಟ್ ಫಸ್ಟು ನಮ್ಮ ಶತ್ರು ಯಾರು? ಇವತ್ತು ಭಾಳ ಜನ ನಮಗೆ ಶತ್ರು ಅನ್ನೋರು ಇವಾಗ ಫಾರ್ ಎಕ್ಸಾಂಪಲ್ ಮನುವಾದಿ ಪಕ್ಷಗಳಿಗೆ ಶತ್ರು ಯಾರು? RSS, BJP. ಯಾಕೆ? ಅವ್ರ ಅಧಿಕಾರ ಬಿಟ್ಟು ಇವ್ರ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಶತ್ರು ಆಗ್ತಾರೆ. RSS, BJPಗೆ ಯಾರು ಶತ್ರು ಆಗ್ತಾರೆ ಎಷ್ಟು ಸರಿ? ಅವರ ಒಂದು ಇತಿಹಾಸ ನೋಡಿರೋ ರೀತಿ ನಾನು ಓದಿದಾಗ ಎಲ್ಲೋ ಒಂದು ಕಡೆ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಜಾಸ್ತಿ ಕೋಪ ಇರುತ್ತೆ ಅವ್ರಿಗೆ. ಯಾಕಂದರೆ ಅವ್ರು ನೋಡೋ ಇತಿಹಾಸ ಒಂದು ಅವೈಜ್ಞಾನಿಕ ಇತಿಹಾಸ ತಕ್ಕಂತೆ ನಮಗೆ ನ್ಯಾಯ ಬೇಕು ಅಂತ.
ನೀವು ಕಮ್ಯುನಿಸ್ಟ್ ನೋಡಿದಾಗ ಅವ್ರು ಯಾರು ನೋಡ್ತಾರೆ ಹೆಚ್ಚಾಗಿ ಶತ್ರು ಅಂತ ನೋಡಿದಾಗ ಈ ಬಂಡವಾಳಶಾಹಿಗಳು, ಭೂಮಾಲೀಕರು, ಕಾರ್ಪೊರೇಟ್ ಸೆಕ್ಟರ್, ಯಾಕಂದ್ರೆ ಅವರೆಲ್ಲ ಆರ್ಥಿಕತೆ ನೋಡ್ತಾರೆ. ನಮಗೆ ಒಂದು ಜನಾಂಗ ಶತ್ರು ಅಲ್ಲ, ಒಂದು ಭಾಷಿಕರ ಶತ್ರು ಅಲ್ಲ, ಒಂದು ಧರ್ಮ ಶತ್ರು ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಸೊ ಆ ವ್ಯವಸ್ಥೆ ಶತ್ರು ಆದಾಗ ನಮಗೆಲ್ಲ 7 ಕೋಟಿ ಜನ ಸೇರಿ ಈ ವ್ಯವಸ್ಥೆಯ ಅಸಮಾನತೆ ಕಿತ್ತಾಕೋದು ನಮ್ಮ ಕರ್ತವ್ಯ. ಅದರಿಂದ ಒಂದು ಉತ್ತಮ ಸಮಾಜ ಆಗತ್ತೆ ಅಂತ ನನ್ನ ವಾದ. ಅದು ನಾನು ಹೇಳಿರೋದಲ್ಲ, ಅದು ನಾನು ಬಾಬಾ ಸಾಹೇಬ್ರನ್ನ ಓದಿ ಅದೇ ರೀತಿ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ತಂದೆ ಪೆರಿಯಾರ್ ವಿಚಾರ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಈ ರೀತಿ ಅವರೆಲ್ಲ ಹೇಳೋದು ಈ ಸಿಸ್ಟಮ್ ಆಫ್ ಇನಿಕ್ವಾಲಿಟಿ ಅನ್ನೋದು ಹೊರತು ಒಂದು ಜಾತಿನೋ, ಒಂದು ಜನಾಂಗನೋ, ಒಂದು ಗುಂಪು ಮೇಲೆ ನಾವು ಶತ್ರು ಮಾಡೋಣ. ಸೊ ಅಪ್ಪರ್ ಕ್ಯಾಸ್ಟ್ ಕಂಡ್ರೆ ನಿಮ್ಗೇನು ಭೇದ ಭಾವ ಇಲ್ಲ? ಖಂಡಿತ ಇಲ್ಲ. ನಮಗೆ ಅಪ್ಪರ್ ಕ್ಯಾಸ್ಟು ಅವ್ರು ಮಾತ್ರ ಪುಣ್ಯ ಮಾಡಿದರೆ ನಾವೆಲ್ಲ ಪಾಪ ಮಾಡಿದ್ದೀವಿ ಅಂತಲೂ ನೋಡಲ್ಲ. ಅವ್ರು ಮಾತ್ರ ಪಾಪ ಮಾಡಿದರೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತಲೂ ನೋಡಲ್ಲ. ಈ ಪಾಪ ಪುಣ್ಯದ ಪರಿಕಲ್ಪನೆ ನಾವು ಒಪ್ಪಲ್ಲ. ಏನೋ ಬೈ ಚಾನ್ಸ್ ಆಗಿ ಹುಟ್ಟಿದ ಮೇಲೆ ಬೇರೆ ಬೇರೆ ರೀತಿ ಶ್ರೇಣಿನಲ್ಲಿ ಈ ವ್ಯವಸ್ಥೆನ ಪಡೆದಿದ್ದೀವಿ ಅಥವಾ ವಂಚಿತರಾಗಿದ್ದೀವಿ. ಸರಿಪಡಿಸೋದು ನಮ್ಮೆಲ್ಲರ ಕರ್ತವ್ಯ. ಸರಿ ಹೋಗುತ್ತೆ ಸರ್. ಉತ್ತಮ ರೀತಿನಲ್ಲಿ ಹೋದರೆ, ಉತ್ತಮ ದಿಕ್ಕಿನಲ್ಲಿ ಹೋದರೆ, ಸಮಾಜದ ಕಡೆ ಹೋದರೆ ನಾವೊಂದು ಸರಿಪಡಿಸ್ತಾ ಬರ್ಬೋದು. ನೀವು ಈಗಿನ ರಾಜಕೀಯ ನೋಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತಾ? ಖಂಡಿತ ಸಾಧ್ಯ ಇದೆ. ಕಷ್ಟ, ಬಟ್ ಅಸಾಧ್ಯ ಅಲ್ಲ. ನಾವೊಂದು ಪ್ರಾಮಾಣಿಕ ಬೇಕಾಗುತ್ತೆ ಮಿನಿಮಮ್. ನೀವು ಯಾವಾಗ ಶಿವಕುಮಾರ್ ಅವರೇ ಎಲ್ಲ ಸರಿ ಹೋಗಿದೆ ಅಂತ ನೀವು ಹೇಳ್ತಿರೋ ಅವಾಗ ಬೆಳವಣಿಗೆ ನಿಂತೋಯ್ತು ಅಂತ ನಮ್ಮ ಅರ್ಥ. ನೀವು ಉತ್ತಮ ದೇಶಗಳು ನೋಡಿದ್ರೆ, ಸ್ಕ್ಯಾಂಡಿನೇವಿಯನ್ ದೇಶಗಳು, ಇವರೆಲ್ಲ ನಮ್ಮ ಮಾದರಿ ದೇಶಗಳು. ನಾರ್ವೆ, ಸ್ವೀಡನ್, ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಈ 5 ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಸಂತೋಷ ಪ್ರಪಂಚದಲ್ಲೇ ನಂಬರ್ 1. ಲಿಂಗ ಸಮಾನತೆ ಇದೆ, ಆರ್ಥಿಕ ಸಮಾನತೆ ಇದೆ, ಜಾತಿಯ ಪರಿಕಲ್ಪನೆಯೇ ಇಲ್ಲ, ಶಿಕ್ಷಣ, ಆರೋಗ್ಯ ಪ್ರಪಂಚದಲ್ಲಿ ನಂಬರ್ 1. ಪೊಲೀಸ್ ವ್ಯವಸ್ಥೆ ಅದ್ಭುತವಾಗಿದೆ. ಮತ್ತು ಅವರಲ್ಲೂ ಕೂಡ ಎಲ್ಲರೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾರೆ. ಆದರೂ ಕೂಡ ಅವರು ಇನ್ನೂ ದೇಶನ ಇನ್ನೂ ಸಮಾಜ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಅದು ಪರ್ಫೆಕ್ಷನ್ಗೋಸ್ಕರ ಇನ್ನೂ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಆ ಒಂದು ದಿಕ್ಕನ್ನ ನಾವು ಕೂಡ ಕೆಲಸ ಮಾಡ್ತಾ ಹೋಗ್ಬೇಕು. ನಾವು ಯಾವತ್ತೂ ಕೂಡ ನಮ್ಮ ದೇಶ ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂದಾಗ ನಮ್ಮ ಬೆಳವಣಿಗೆ ಅಲ್ಲಿ ನಿಂತು ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ ಅರ್ಥ. ಅಗ್ರಿ ವಿತ್ ಯು. ಬಟ್ ಅದನ್ನ ಒಂದು ಲೆವೆಲ್ಗೆ, ಅಟ್ಲೀಸ್ಟ್ ಇವಾಗಿರೋ ಸಿಸ್ಟಮ್ ಲೆವೆಲ್ಗೆ, ಈಗ ಸಿಸ್ಟಮ್ ನೀವೇ ನೋಡ್ತಾ ಇದ್ದೀರಾ, ಸಂಪೂರ್ಣ ವಿಚಿತ್ರವಾಗಿದೆ. ವಿಚಿತ್ರ ಅಂತಂದ್ರೆ ನೀವು ಅದನ್ನ ಹೇಳಕ್ಕೂ ಸಾಧ್ಯ ಇಲ್ಲ, ಮತ್ತೆ ಅದು ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಕೆಲವೊಂದು ನಮಗೇನು ಗೊತ್ತಿರುತ್ತೆ, ನಿಮ್ಗೇನು ಗೊತ್ತಿರುತ್ತೆ, ಅದ್ರ ಮೇಲೆ ನಾವು ವಿವಾದಗಳು ಮಾತಾಡ್ಕೊಂಡು ಹೋಗ್ತಾರೆ. ಖಂಡಿತ ಬಿಟ್ಟು ಅದನ್ನ ಹೊರತುಪಡಿಸಿ ಸುಮಾರು ಕೆಲವೊಂದಿದೆ, ಅದೆಲ್ಲ ಸರಿ ಹೋಗ್ಬೇಕು. ಮೇಜರ್ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಇಟ್ಸ್ ಕ್ರೆಡಿಟ್ ಟು ಅಂಬೇಡ್ಕರ್. ಬಟ್ ಅವ್ರೇನು ಹೇಳ್ತಾರೆ ಅಂದರೆ, ನೀವು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬೇಡಿ, ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಿ ಅಂತಾರೆ. ಸೊ ವಿ ಮಸ್ಟ್ ಬಿ ದ ಬೋಲ್ಡರ್ಸ್. ಆ ಬಂಡೆಗಳು ಆ ಸಮಾಜದ ದಿಕ್ಕನ್ನು ಬದಲಾಯಿಸೋ ರೀತಿಯಲ್ಲಿ ಒಂದು ಉತ್ತಮ ಸಮಾಜದ ಕಡೆ, ಆ ಉತ್ತಮನೇ ಸಮಾಜ. ಸೊ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆ ಪರಿಹಾರ ಒಂದೇ ಇಶ್ಯೂನಲ್ಲಿ ನೋಡೋಕ್ಕಾಗಲ್ಲ, ಟೋಟ್ಯಾಲಿಟಿನಲ್ಲಿ ನೋಡೋದು. ಯಾಕಂದರೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗ್ಬಿಡಿದೆ. ಸೊ ಅದಕ್ಕೆ ನಾವು ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ, ಗುರುತಿಸಿದಾಗ ಅದಕ್ಕೆ ಪರಿಹಾರನೇ ಸಮಾಜ. ಆ ಸಮಾಜ ಅನ್ನೋದೇನು, ಅದು ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿ. ಅದು ಕ್ರಾಂತಿ ಅಂದರೆ ನಮಗೇನು ಬಿಲ್ಲು ಬಾಣ ಬೇಡ, ನಮಗೆ ಬಾಂಬು ಬಂದೂಕ ಬೇಡ. ನಮಗೆ ಅಹಿಂಸಾವಾದ ಸಂವಿಧಾನದ ಪೀಠಿಕೆ ಏನು ಹೇಳುತ್ತೆ ಅಂದರೆ ಒಂದು ಸಮಾಜ ಕಟ್ಟಿ, ಅದೇ ನಮ್ಮ ಪ್ರಕಾರ ಒಂದು ಉತ್ತಮ ಸಮಾಜ. ಸೊ ಅದೇ ನಮಗಿವತ್ತು ಎಲ್ಲ ರೀತಿ ಹಾಳಾಗಿರೋ ವ್ಯವಸ್ಥೆ, ಬೆಳೆದಿರೋರೇ ಬೆಳೀತಾ ಇದ್ದಾರೆ, ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅದನ್ನು ಸರಿಪಡಿಸ್ಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಿದ್ಧಾಂತದ ಅಡಿಯಲ್ಲಿ ಮಾಡಿದ್ರೆ ಒಂದು ಉತ್ತಮ ಕರ್ನಾಟಕ ಆಗೋ ಸಾಧ್ಯತೆಗಳು ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ನೋಡಲ್ಲ, ನಮ್ಮ ಜೀವನದಲ್ಲಿ ನಾವು ಅದನ್ನು ಆ ಸಮಾಜ ನಾವು ಅನುಭವಿಸೋದು ಚಾನ್ಸೇ ಇಲ್ಲ. ಬಹುಶಃ ಮಕ್ಕಳು ಮೊಮ್ಮಕ್ಕಳ ಜೀವನದಲ್ಲೂ ನೋಡಲ್ಲ. ಬಟ್ ಆ ದಿಕ್ಕಿನಲ್ಲಿ ಹೋದರೆ ವಿಲ್ ಹ್ಯಾವ್ ಅ ideal option. There is an option, there is a solutions to the ಸಮಸ್ಯೆ. You have to make properly. ನಾವೆಲ್ಲರೂ ಒಟ್ಟಿಗೆ ಕುಂತಿ ಮಾಡಬೇಕಾಗಿರೋ ಕೆಲಸನ ಪ್ರಾಪರ್ ಆಗಿ ಮಾಡಿದ್ರೆ ಮುಂದಕ್ಕಿನ್ನೊಂದು 3ನೇ ತಲೆಮಾರು 2ನೇ ತಲೆಮಾರಿಗೋ ಒಂದು ಲೆವೆಲ್ ಬರ್ಬೋದು. ನಾವು ಹೇಗೆ ನಮ್ಮ ಚಿಂತಕರು, ವಿಚಾರವಂತರು, ದೇಶ ನಿರ್ಮಾಣ ಮಾಡಿದ್ರು ಹೇಗೆ ನಮಗೆ ಸಸಿ ನೆಟ್ಟು ನಾವೆಲ್ಲ ಫಲ ಪಡೆದಿದ್ದೀವಿ. ಚಿಂತಕರು ಇದ್ದಾರಾ ಸರ್? ಅನೇಕರಿದ್ರು, ಇವತ್ತಿಗೂ ಇದ್ದಾರೆ.
ಬಟ್ ಏನಾಗತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಅವರ ಒಂದು ರೀತಿ ಸರ್ ಒಂದೇ ಒಂದು ನನ್ನ ಕ್ವಶನ್, ಚಿಂತಕರು ಅಂತ ಯಾರನ್ನ ಕನ್ಸಿಡರ್ ಮಾಡಬೇಕು? ಇಟ್ಸ್ ಅ ಸಬ್ಜೆಕ್ಟಿವ್ ಇಶ್ಯೂ. ಅದು ನೀವು ಯಾರ ಚಿಂತನೆ, ಎಷ್ಟೋ ಸರಿ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಅವ್ರು ಹೇಳಿದ್ರೆ ನೀವು ಚಿಂತಕ ಅಂತ ಬಿಂಬಿಸ್ಬೋದು, ನಿಮ್ಗೆ ಇಷ್ಟ ಇರೋ ವಿಚಾರಗಳು ಹೇಳಿದ್ರೆ ಚಿಂತಕ ಅಂತ ಹೇಳ್ಬೋದು, ನಿಮಗೆ ನಿಮ್ಮ ಒಂದು ರೀತಿ ಮನಸ್ಥಿತಿನ ಇನ್ನೂ ಒಂದು ರೀತಿ ಬೆಳೆಸೋ ರೀತಿನಲ್ಲಿ ನೋಡಿದ್ರೆ ಅವ್ರು ಚಿಂತಕ ಅಂತ ಹೇಳ್ಬೋದು. ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್. ದೇರ್ ಇಸ್ ಎ ಕ್ವಾಲಿಟಿ ಅಲ್ವಾ? ಚೇತನ್ ಏನಾದ್ರೂ ಹೇಳಿದ್ರೆ ಕೇಳಬೇಕು ಅಂದ್ರೆ ಚೇತನ್ ಅವ್ರಿಗೆ ಒಂದು ಕ್ವಾಲಿಟಿ ಇರ್ಬೇಕು. ಚೇತನ್ ಅವ್ರ ಹತ್ರ ಯಾವುದೇ ಕ್ವಾಲಿಟಿ ಇಲ್ದೇನೆ. ಕ್ವಾಲಿಟಿ ಅಂದ್ರೆ ಏನು? ಕ್ವಾಲಿಟಿ ಅಂತ ಅಂದ್ರೆ ನಾನು ಹೇಳೋದು ಯಾವುದಕ್ಕೂ ತಗ್ಗದೆ ಬಗ್ಗದೆ, ಅಂದ್ರೆ ಒಂದು ದಿಟ್ಟತನ, ಒಂದು ಧೈರ್ಯ ಅವೆಲ್ಲ ಎಕ್ಸ್ಟ್ರಾಸ್. ಬಟ್ ನಮ್ಗೆ ಏನ್ ನೋಡ್ತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ಯಾಕಿಷ್ಟು ಎಕ್ಸ್ಟ್ರಾರ್ಡನರಿ ಆ ಕಾನ್ಸೆಪ್ಟ್ ಅಂದ್ರೆ, ಶಿವಕುಮಾರ್ ಅವರೇ, ಒಂದು ಟ್ವೀಟ್ ನೋಡಿ, ಒಂದು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ನೀವು ಯಾವ ಬಟ್ಟೆ ಹಾಕೊಂಡಿದ್ದೀರಾ, ನೀವು ಯಾವ ಬಣ್ಣ ಇದ್ದೀರಾ, ನೀವು ಎಷ್ಟು ದಪ್ಪ ಸಣ್ಣ, ವಯಸ್ಸು, ಜಾತಿ, ಲಿಂಗ, ಇದು ಯಾವುದು ಮ್ಯಾಟ್ರ್ ಆಗಲ್ಲ. ನಿಮ್ಮ ಪೋಸ್ಟ್ನಲ್ಲಿ ಆ 220 ಕ್ಯಾರೆಕ್ಟರ್ಸು ಎಷ್ಟೋ ಕ್ಯಾರೆಕ್ಟರ್ಸ್ನಲ್ಲಿ ಭಾಳ ಎಕ್ಸ್ಟ್ರಾರ್ಡಿನರಿ ಆದ ಒಂದು ಆಲೋಚನೆ ಇದ್ದರೆ ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ಪ್ರಪಂಚಕ್ಕೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರುತ್ತೆ. ದ್ಯಾಟ್ ಈಸ್ ದಿ ಐಡಿಯಲ್ ಗೋಲ್ ಫಾರ್ ಎನಿ ಐಡಿಯಾ, ಎನಿ ವಿಷನ್, ಎನಿ ಥಾಟ್ ಪ್ರಾಸೆಸ್. ಸೊ ನಿಮ್ಮ ಕ್ವಾಲಿಟಿಗಳು ಏನೇ ಇದ್ರೂ ನಿಮ್ಮ ವಿಚಾರಗಳು ಅದ್ಭುತವಾಗಿದ್ದರೆ ಅದು ಸ್ಪ್ರೆಡ್ ಆಗಬೇಕು ಅನ್ನೋದು ನಮ್ಮ ವಾದ. ಸೋಷಿಯಲ್ ಮೀಡಿಯಾ ಅದನ್ನು ಸಾಧ್ಯತೆಗಳು ಆಗ್ತಾ ಇದೆ ಒಂದು ಮಟ್ಟಕ್ಕೆ. ಇವತ್ತಿನ ದಿನ ನೋಡಿ ಶಿವಕುಮಾರ್ ಅವರೇ, ನಮಗೆ ಮುಂಚೆ ಹೆಂಗಿತ್ತು ಅಂದರೆ, ನೀವು ಮೀಡಿಯಾ ಹತ್ರ ಹೋಗಬೇಕು ಅಂದರೆ ನೀವೊಂದು ಸೆಲೆಬ್ರಿಟಿ ಆಗಿರಬೇಕು, ಅಥವಾ ನೀವು ಯಾವುದೋ ಒಂದು ರಾಜಕಾರಣಿ ಆಗಿರಬೇಕು, ಅಥವಾ ಯಾವುದೋ ಒಂದು ಮೀಡಿಯಾಗೆ ಆಕ್ಸೆಸ್ ಇರಬೇಕಾಗಿತ್ತು. ಇವತ್ತು ವೆನ್ ವಿ ಹ್ಯಾವ್ ಇಂಡಿವಿಜುವಲ್ ಆಕ್ಸೆಸ್, ದ ಪವರ್ ಆಫ್ ದಿ ಐಡಿಯಾ ಇಸ್ ಎಕ್ಸ್ಟ್ರಾರ್ಡಿನರಿ. ನಿಮ್ಮ ಹತ್ರ ಅಷ್ಟೊಂದು ಅದ್ಭುತ ವಿಚಾರ ಇತ್ತು ಅಂದರೆ ಸ್ಪ್ರೆಡ್ ಆಗ್ತೀರಾ. So that is the greatness of social media. So that should be the quality ಹೊರತು ನಿಮ್ಮ ವಿಚಾರ, ನಿಮ್ಮ ಕಾಂಟೆಂಟು, ನಿಮ್ಮ ವಿಶ್ಲೇಷಣಾ ಶಕ್ತಿ should be the guiding marker ಹೊರತು ಬೇರೆ ಕ್ವಾಲಿಟೀಸ್ ಎಲ್ಲ ಜಸ್ಟ್ ಆ್ಯಡೆಡ್ ಎಕ್ಸ್ಟ್ರಾಸ್ ಅಷ್ಟೇ. ಸೊ ಯಾವುದೇ ಸೋಷಿಯಲ್ ಮೀಡಿಯಾದಾಗಲಿ ಮತ್ತು ಇನ್ನೊಂದು ಮೀಡಿಯಾದಾಗಲಿ ಯಾವ ಥರದಾಗಲಿ ನಾವು ಪಬ್ಲಿಕ್ ಡೊಮೇನ್ಗೆ ತರ್ತೀವಿ ಅಂತ ಅಂದರೆ ವಿಷಯನ, ಅದು ಸುಮಾರು ಸರಿ ಯೋಚನೆ ಮಾಡ್ತಾ ಇರಬೇಕು. ಕೆಲವೊಂದು ವಿಚಾರ ಯೋಚನೆ ಮಾಡಲೇಬೇಕು. ನಾವು ಯಾರಿಗಾದ್ರೂ ಏನಾದರೂ ಹೇಳಕ್ಕೆ ಹೊರಟಿದ್ದೀವಿ ಅಂತ ಅಂದರೆ ಅದನ್ನೇ ಯೋಚನೆ ಮಾಡಿ. ಅದು ಪಬ್ಲಿಕ್ ಡೊಮೇನ್ ಅಷ್ಟೇ ಅಲ್ಲ, ಅದು ಪ್ರೈವೇಟ್ ಡೊಮೇನಲ್ಲೂ ಕೂಡ ನಾವು ಆದಷ್ಟು ಯೋಚನೆ ಮಾಡಿ ಹೇಳ್ಬೇಕು. ನಾವು 4 ಗೋಡೆಗಳು ಮಾತಾಡಿದಾಗ್ಲೂ ಯೋಚನೆ ಮಾಡಿ ಹೇಳ್ಬೇಕು. ಈವನ್ ನಾವು ಯೋಚನೆ ಮಾಡಿದಾಗ್ಲೂ ಅದನ್ನ ಯೋಚನೆ ಮಾಡ್ಬೇಕು. ಅಂದರೆ ಪಬ್ಲಿಕ್ನಲ್ಲಿ ದೇರ್ ಇಸ್ ಡೆಫಿನೆಟ್ಲಿ ಮೋರ್ ರೀಚ್, ಬಟ್ ಆನ್ ಅ ಡೇ ಟು ಡೇ ಲೆವೆಲ್ ವಿ ಮಸ್ಟ್ ಆಲ್ಸೋ ಬಿ ಕಾನ್ಶಿಯಸ್ ಅಬೌಟ್ ದಿಸ್. ಈಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕೋದ್ರಿಂದ ಓಕೆ ಸಮಾಜನ ಚೇಂಜ್ ಮಾಡ್ಬೋದಾ? ಸಮಾಜದ ಚೇಂಜ್ ಅಂದರೆ ಏನು? ಸಮಾಜ ಚೇಂಜ್ ಅಂತ ಅಂದರೆ, ಈಗ ನಾನೇನೋ ಒಂದು ಥಿಂಕ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಎಕ್ಸಾಂಪಲ್. ಸೊ ನೀವೇನೋ ಒಂದು ಪೋಸ್ಟ್ ಹಾಕಿರ್ತೀರ, ನಾನು ಅದ್ರ ಬಗ್ಗೆ ಒಂದು ಏನೋ ಬೇರೆ ಥರ ಥಿಂಕ್ ಮಾಡ್ತೀನಿ. ಸೊ ಅದನ್ನು ಹೇಗೆ ಕನ್ವರ್ಟ್ ಮಾಡೋದು? ಖಂಡಿತ ಸೋಷಿಯಲ್ ಮೀಡಿಯಾ ಪೋಸ್ಟ್, ಒಂದು ಪೋಸ್ಟಿಂದನೂ ಕೂಡ ಯು ಕ್ಯಾನ್ ಚೇಂಜ್ ಅ ಕನ್ಸಿಡರಬಲ್ ಡಿಗ್ರಿ ಆಫ್ ಅ ಪರ್ಸನ್ಸ್ ಥಾಟ್ ಪ್ರಾಸೆಸ್ ಆನ್ ದ್ಯಾಟ್ ಇಶ್ಯೂ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಇದನ್ನು ಕ್ವಾಂಟಿಫೈ ಮಾಡೋಕ್ಕಾಗಲ್ಲ. ಕ್ವಾಲಿಫೈ ಆಗಿ ನೋಡಿ, ಕ್ವಾಲಿಟೇಟಿವ್ ಆಗಿ ನೋಡಿದ್ರೆ ಖಂಡಿತ ಒಂದು ರೀತಿ ದೇರ್ ಈಸ್ ದಿ ಅಬಿಲಿಟಿ ಟು ಇನ್ಫ್ಲೂಯೆನ್ಸ್ ಮೈಂಡ್ಸ್. ಅದ್ರಲ್ಲಿ 2 ಮಾತಿಲ್ಲ. ಈ ಸೋಷಿಯಲ್ ಮೀಡಿಯಾ ವ್ಯವಸ್ಥೆ ಹೇಗಾಗಿದೆ ಅಂತ ತಮಗೆ ಗೊತ್ತು, ಯಾವುದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಗೊತ್ತು. ನೋಡಿ, ಒಂದು ಸೋಷಿಯಲ್ ಮೀಡಿಯಾ ಬಂದಿದ್ದು ಒಂದು ಒಳ್ಳೆ ಉದ್ದೇಶಕ್ಕೆ ಇರಬಹುದು, ಆದರೆ ಇತ್ತೀಚಿನ ಬೆಳವಣಿಗೆಗಳಾಗಲಿ, ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಬೆಳವಣಿಗೆಗಳು ಎಲ್ಲ ನೆಗೆಟಿವ್ಗೆ ಜಾಸ್ತಿ ಹೋಗ್ತಾ ಇದೆ ಹೊರತು ಪಾಸಿಟಿವ್. ಇವಾಗ ನೀವು ಯಾವುದೋ ಒಂದು ಪೋಸ್ಟ್ ಹಾಕ್ತೀರಾ, ಅದಕ್ಕೆ 500 ಜನ ಒಂದು ಏನೋ ಹಂಗೆ ಹಾಕ್ತಾನೆ, ಓಕೆ ಗ್ರೇಟ್ ಚೇತನ್ ಅವರೇ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹಾಕ್ತಾರೆ. ಕೆಲವೊಬ್ರು ಈ ನನ್ನ ಮಾಡೋಕ್ಕೆ ಕೆಲಸ ಇಲ್ಲ, ಇವ್ನು ಬರೀ ಇದೇ ಹೇಳ್ತಾ ಇರ್ತಾನೆ, ಇವಾಗ ಸಿದ್ದರಾಮಯ್ಯ ಬೈತಾ ಇದ್ದಾನೆ. ನಾನು ಯಾವತ್ತೂ ಅಲ್ಲ ಹೇಳೋದು, ಬ್ರಾಹ್ಮಣ್ಯ ಬೇರೆ, ಎರಡು ಬೇರೆ. ಈಗ ಬ್ರಾಹ್ಮಣ್ಯ ಬೈತಾ ಇದ್ದ, ಈಗ ಸಿದ್ದರಾಮಯ್ಯನ್ ಬೈತಾ ಇದ್ದ, ಬ್ರಾಹ್ಮಣ್ಯ ಬೈತಾ ಇದ್ದ, ಈಗ ಇನ್ನೊಬ್ರು ಬೈತಾ ಇದ್ದಾರೆ, ಈಗ ಬಿಜೆಪಿ ಪರವಾಗಿದ್ದಾರೆ. ಸೊ ಅಂದ್ರೆ ಈಗ ಅವ್ರಿಗೆ ಕುಂತ್ಕೊಂಡು ಅಂದ್ರೆ ನೀವು ಏನ್ ಪೋಸ್ಟ್ ಹಾಕಿದ್ದೀರಾ, ಯಾವ ಕಂಟೆಕ್ಸ್ಟ್ ಅಲ್ಲಿ ಹಾಕಿದ್ದೀರಾ, ಅದನ್ನ ಯೋಚನೆ ಮಾಡೋ ಒಂದು ಸಮಾಧಾನವಾಗಿ ಯೋಚನೆ ಮಾಡೋದೊಂದು ಇದನ್ನೇ ಕಲ್ತ್ಕೊಂಡಿಲ್ಲ. ಟಕ್ ಅಂತ ಹಾಕ್ಬಿಡೋದು. ಒಂದು ಕಮೆಂಟ್ ಹಾಕ್ಬೇಕು, ಅವನೇನೋ ಇಲ್ಲ ನೆಗೆಟಿವ್ ಇಲ್ಲ ಪಾಸಿಟಿವ್. ಈಗ ಪಾಸಿಟಿವ್ ಕಮೆಂಟು ನೀವು ಫೇಸ್ಬುಕ್ಕಲ್ಲಿ ನೀವು ಇರೋದ್ರಿಂದ ನೀವು ನೋಡಿರ್ತೀರ, ಎಷ್ಟು ಕಮೆಂಟು ಪಾಸಿಟಿವ್ ಬರುತ್ತೆ, ಎಷ್ಟು ನೆಗೆಟಿವ್ ಬರುತ್ತೆ. ನೋಡಿ ಶಿವಕುಮಾರ್ ಅವರೇ,
ಒಂದೂವರೆ ವರ್ಷಗಳಿಂದ ನನಗೆ ನೆಗೆಟಿವ್ ಪೋಸ್ಟ್ ಬರೋದು, ಟ್ರೋಲಿಂಗ್ ಬರೋದೇ ನಿಂತೋಗ್ಬಿಟ್ಟು. ಬಿಕಾಸ್ ಇವ್ ಜಾಯಿಂಟ್ ಬಿಜೆಪಿ ತರ ಆಗಿದ್ರಲ್ಲ, ಅದಕ್ಕೋಸ್ಕರ ಹಾಗಾದ್ರೆ ಕಾಂಗ್ರೆಸ್ನವ್ರು ನನ್ನ ಪ್ರಶ್ನೆ ಮಾಡ್ಬೇಕಲ್ಲ ವಿಚಾರ. ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ ನಿಮ್ಗೆ ಇಂಡೈರೆಕ್ಟ್ ಆಗಿ. ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡಿದ್ರೆ ಅವ್ರ ಪ್ರಶ್ನೆಗೆ ತೂಕ ಇರಬೇಕು. ಪ್ರಶ್ನೆ ಮಾಡೋದು ನಿಮ್ಮ ವೋಟ್ಸ್ಗಳು ಬೇರೆ ಕಡೆ ಹೋಗತ್ತೆ, ನಿಮ್ಮ ಪೊಳ್ಳತನ ಎದ್ದು ಕಾಣುತ್ತೆ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡೋಕ್ಕೂ ನನ್ನಲ್ಲಿ ತಪ್ಪಿದೆ ಅಂತ ಪ್ರಶ್ನೆ ಮಾಡೋಕ್ಕೂ ವ್ಯತ್ಯಾಸಗಳಿದೆ. ನಿಮ್ಗೆ ಒಂದು ಏನಂತ ಅಂದ್ರೆ ಚೇತನ್ ಸರ್, ನಿಮ್ಮನ್ನ ಅಟ್ಲೀಸ್ಟ್ ಜೈಲ್ಗೆ ಹಾಕಿಲ್ಲ ಇವರು ಯಾವುದೇ ಕೇಸಲ್ಲಿ ಇನ್ನೂ ಜೈಲ್ಗೆ ಹಾಕಿಲ್ಲ. ಯಾಕೆಂದ್ರೆ ಬಿಜೆಪಿಯವರು ಮಾಡಬಾರ್ದಾಗಿತ್ತು, ಮಾಡಿಬಿಟ್ರು ಅವರು. ನಾವು ಗವರ್ನಮೆಂಟ್ ಇದ್ದಾಗ ಅದು ಮಾಡಬಾರ್ದಾಯ್ತು. ಯಾವುದೇ ಮನುಷ್ಯನಿಗೂ 2 ಸಲ ಜೈಲ್ಗೆ ಹಾಕಿ ದೇಶದಿಂದ ಆಚೆ ಹಾಕಕ್ಕೆ ಟ್ರೈ ಮಾಡಿ, ಚಿಕ್ಕದಕ್ಕೆ ಆಮೇಲೆ ದೇಶ ಬಿಟ್ಟು ಹೊರಗಡೆ ಕಳ್ಸೋದಕ್ಕೆ ಎಲ್ಲಾ ಪ್ಲಾನ್, ಎಲ್ಲ ಮಾಸ್ಟರ್ ಪ್ಲಾನೇ ಮಾಡಿದ್ರು, ಈ ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಆ ಟೈಮ್ನಲ್ಲಿ. ಸೊ ಇವರು ಅಟ್ಲೀಸ್ಟ್ ಸ್ವಲ್ಪ ಫ್ರೀ ಆಗಿ ಓಡಾಡಕ್ ಬಿಟ್ಟಿದ್ದಾರೆ. ಶಿವಕುಮಾರ್ ಅವರೇ, ನಮ್ದು ದ ಡೆಮಾಕ್ರಸಿ ಇಸ್ ವಿ ಮಸ್ಟ್ ಹ್ಯಾವ್ ಅ ಬ್ಯಾಟಲ್ ಗ್ರೌಂಡ್ ಆಫ್ ಐಡಿಯಾಸ್. ಎಕ್ಸಾಕ್ಟ್ಲಿ. ಅವರು ಆರ್ ದೇ when it comes to is ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ more harsh with jailing opponents than BJP? ಇಲ್ಲ. But is Congress more casteist than BJP? ಹೌದು. Is Congress more corrupt than BJP? Probably. You can ನಾನು ನನ್ನ ಮೇಲೆ BJP ಬ್ರಹ್ಮಾಸ್ತ್ರ ಬಡಿಸಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಪರ್ಸನಲ್ ವೆಂಡೇಟಾ ಅಂತ ಯೂಸ್ ಮಾಡೋಕ್ಕಾಗಲ್ಲ. ನಾನು ನೋಡ್ರಪ್ಪ, ನಿಮ್ಮನ್ನ ನಾವು ಯಾವತ್ತೂ ಒಪ್ಪಿಲ್ಲ, ಒಪ್ಪೋದೂ ಇಲ್ಲ. ನೀವೇನು ಸಂವಿಧಾನ ವೆರಿ ಕ್ಲಿಯರ್ ಅಂಡ್ ಸಂವಿಧಾನನು ನೀವು ರಕ್ಷಣೆ ಮಾಡ್ತಾ ಇಲ್ಲ, ಯಾವತ್ತೂ ಮಾಡೂ ಇಲ್ಲ, ಮಾಡಕ್ಕೆ ನೀವು ಹೇಳೋದನ್ನು ಕೂಡ ಯಾರು ಕೂಡ ನಂಬೋದೂ ಇಲ್ಲ. ಸೊ ದೇರ್ ಮುಚ್ಚುಮರೆ ಇಲ್ಲ ಅದರಲ್ಲಿ. ಬಟ್ ದ ಮೋರ್ ಡೇಂಜರ್ ಇಸ್ ನಾಟ್ ದ್ಯಾಟ್ 35%. ಆ 35% ಹಿಂಗೆ ಬಂದಿದೆ ಅಂದರೆ ವಾಟ್ ಈಸ್ ದ ಸೋರ್ಸ್ ಆಫ್ ದ ಪ್ರಾಬ್ಲಮ್? ನಾವು ನೋಡಬೇಕಾಗಿದ್ದು ಸೋರ್ಸ್ ಆಫ್ ದ ಪ್ರಾಬ್ಲಮ್ ಅಂದರೆ 1885 ಕಾಂಗ್ರೆಸ್ ಬಂದು ಕಾಂಗ್ರೆಸ್ಸಿನ ಅವರ ವೈಫಲ್ಯ, ಅವರ ಬೂಟಾಟಿಕೆಗಳು, ಅವರ ಒಂದು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡದೇ ಇರೋದ್ರಿಂದ BJP ಹಂಗೆ ಬೆಳೀತಾ ಬಂತು, ಆ್ಯಂಡ್ RSS ಬೆಳೀತಾ ಬಂತು. ಆ್ಯಂಡ್ ಅಫ್ಕೋರ್ಸ್ ಅದೇ 1925 ಇಸ್ ಅ ವೆರಿ ಪಿವಿಟಲ್ ಇಯರ್. 1925 ನಾಗ್ಪುರ್ನಲ್ಲಿ ಹಿಂದುತ್ವ RSS ಶುರುವಾಯಿತು. 1925 ಕಾನ್ಪುರ್ನಲ್ಲಿ ಈ ಕಮ್ಯುನಿಸ್ಟು MN ರಾವ್ ಇವರೆಲ್ಲ ಶುರು ಮಾಡಿದ್ರು. ಅದೇ 1925 ನಮ್ಮ ಅಂಬೇಡ್ಕರ್, ಪೆರಿಯಾರ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಆಗಿರ್ಬೋದು, ಮಹಾಟ್ ಸತ್ಯಾಗ್ರಹ 27 ಆಗಿರ್ಬೋದು, ಸಮತಾ ಸೈನಿಕರ 23 ಆಗಿರ್ಬೋದು, ಅದೇ ಟೈಮ್ನಲ್ಲಿ ಶುರುವಾಯಿತು. ಸೊ ದೀಸ್ ಆರ್ ಐಡಿಯಾಲಜಿಕಲ್ ಬ್ಯಾಟಲ್ಸ್. ನೀವು ಜೈಲಿಗೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನೀವೇನು ಅದೇನು ಒಂದು ಉತ್ತಮ ಕೆಲಸ ಅಲ್ಲ, ಅವ್ರು ಮಾಡಿದ ಕೆಲಸನೇ. ಬಟ್ ನೀವೊಂದು ಉತ್ತಮ ಆಡಳಿತ ಕೊಡಿ, ನೀವೊಂದು ಜನಪರವಾದ ಕೆಲಸ ಮಾಡಿ, ನೀವೊಂದು ನಿಜವಾಗ್ಲೂ ನಿಮ್ಮ ಜೇಬ್ ತುಂಬಿಸ್ಕೊಳ್ಳೋಕ್ಕಿಂತ ನೀವು ಸಂವಿಧಾನ ಎತ್ತಿಡಿತಾ ಇದ್ದೀವಿ ಅಂತ ಹೇಳ್ಕೊಂಡು ಅದನ್ನು ಉಲ್ಲಂಘನೆ ಮಾಡೋದು ಬಿಟ್ಟು ಜನರ ಜೀವನಕ್ಕೆ ಒಂದು ಪರಿಹಾರ ಕೊಡಿ. ಸೊ ನಮಗೆ ಯಾರ ಮೇಲೂ ವೈಯಕ್ತಿಕವಾದ ಕೋಪ ಇಲ್ಲ. ನಿಜ ಹೇಳ್ಬೇಕಂದ್ರೆ BJPಯಿಂದ ಬಂದು ನಮ್ಮ ಸಮಾಜಕ್ಕೆ ಬಂದು ನೀವು ನಮ್ಮವರೆಲ್ಲ, ನಿಮ್ಗೆ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಇದೆಲ್ಲ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮೆಲ್ಲರಿಗೂ ಕರ್ನಾಟಕದ ಪ್ರತಿಯೊಬ್ಬರು ದೇಶದಲ್ಲಿ ಅವಶ್ಯಕತೆ ಇಲ್ಲ ಅಂದ್ರೆ ಡೋಂಟ್ ಟೇಕ್ ಇಟ್ ರಾಂಗ್. ಅದೇ ನೀವು ಹೇಳಿದ ನೀವು ಪೀಸ್ಫುಲ್ ಆಗಿ ನಿಮ್ಮ ಲೆವೆಲ್ಗೆ, ನಿಮ್ಮ ಸ್ಟ್ಯಾಂಡರ್ಡ್ಗೆ ಬನ್ರಿ ಅಂತ ಕರ್ಸ್ಕೋಬೋದು ಎಲ್ಲಾರು. ಓಕೆ, ಆ ಮಟ್ಟದಲ್ಲಿ ಇದ್ಕೊಂಡು ನೀವು ಹೋಗ್ಬಿಟ್ಟು ಯಾವುದೋ ಕಾಡೊಳಗಡೆ ಯಾವುದೋ ಡೆಡ್ ಬಾಡಿ ಎತ್ತಾಕ ಹೋಗಿ ಇದೇ ಕೋವಿಡ್ ಟೈಮಲ್ಲಿ ಅವ್ರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಿ ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಸಮಾಜದ ನಾವು ಕೂಡ ವಾಪಸ್ ಕೊಡಬೇಕು. ಶಿವಕುಮಾರ್, ಯಾರು ಜಾಸ್ತಿ ಜಸ್ಟಿಸ್ ಅಂದರೆ ಏನು? BJP is fighting for justice, ಹಿಂದುತ್ವ. Their justice is irrational, hate-based, unscientific, non-solution-based. Communists are also fighting for justice. Correct. Our justice is just economic. ನಮ್ಮ ಜಸ್ಟಿಸ್ ಅಂದಾಗ ಎಲ್ಲ ಅಸಮಾನತೆ ವಿರುದ್ಧ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಅದೇ ನ್ಯಾಯದ ಪರಿಕಲ್ಪನೆ. ಸೊ ಆ ಜಸ್ಟಿಸ್ ಅನ್ನೋದು ನಾನು ಮಾತಾಡೋನು, ನಾನು ನುಡಿದಂತೆ ನಡೆದಿಲ್ಲ ಅಂದರೆ ದೆನ್ ಅದನ್ನು ಹೆಂಗೆ ಜನ ನಂಬಿಸ್ಬೇಕು, ಹೆಂಗೆ ಜನ ನಂಬ್ತಾರೆ, ಮತ್ತು ನನ್ನ ಜೀವನಕ್ಕೂ ಹೆಂಗೆ ನಾನು ಪ್ರಾಮಾಣಿಕ ಅಂತ ನನ್ನ ಮನಸ್ಸನ್ನು ನಾನು ಹೆಂಗೆ ಕನ್ವಿನ್ಸ್ ಮಾಡ್ಕೊಳಕ್ಕಾಗತ್ತೆ. ಇದು ನನ್ನ ವೈಯಕ್ತಿಕ, ಯಾಕೆಂತಂದ್ರೆ ನಾನು ಕೋವಿಡ್ ಅಲ್ಲಿ ನಾವು ವರ್ಕ್ ಮಾಡಿದ್ದೀವಿ. ಸೊ ನನಗೆ ಅದು ಇವ್ರು ಯಾವಾಗ ಜೈಲಿಗೆ ಹಾಕ್ಸಿದ್ರು ಅದು ನನಗೆ ಬೇಜಾರಾಯಿತು ಪರ್ಸ್ನಲ್ ಆಗಿ. ಏನಕ್ಕೆ ಅಂದರೆ ಇವರೆಲ್ಲ ಮನೇಲಿದ್ರು, ಒಬ್ರು ದುಡ್ಡು ಮಾಡ್ಕೊತಾ ಇದ್ರು, ದುಡ್ಡು ಮಾಡ್ಕೊತಾ ಇದ್ರು ಸತ್ತ ಹೆಣಗಳ ಮೇಲೆ. ನೀವು ಆ ಸತ್ತ ಹೆಣಗಳನ್ನ ಹೂಣೋದಕ್ಕೆ ನಿಮ್ಮದೇ ಒಂದು ಟೀಮ್ ಕಟ್ಕೊಂಡು ಓಡಾಡ್ತಾ ಇದ್ರಿ. ನಮಗೆ ನೋಡಿ ಶಿವಕುಮಾರ್ ಅವರೇ, ನನಗೆ ಗೊತ್ತಿತ್ತು ನಾನು ಕಾಲೇಜ್ನಲ್ಲಿ ಇದ್ದಾಗಲೇ
ನಾನು ಅನ್ಯಾಯದ ವಿರುದ್ಧ ಶುರು ಮಾಡಿಕೊಂಡ್ರೆ ನನ್ನ ಬಾಯಿ ಮುಚ್ಚೋಕ್ಕೋಸ್ಕರ ಜೈಲ್ಗೆ ಹಾಕಕ್ಕೆ ಟ್ರೈ ಮಾಡ್ತಾರೆ ಅಂತ, ಜೈಲ್ಗೆ ಹಾಕ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು ಅಮೆರಿಕದಲ್ಲಿ ಇದ್ದಾಗಲೇ ನಾನು ತಯಾರಾಗಿ ಆಗಿದ್ದೆ. ನಾನು ನೆಲದ ಮೇಲೆ ಮಲ್ಕೊಂಡಿದ್ದೆ 3 ತಿಂಗಳಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತೀವಿ, ಏನೋ ಇದನ್ನು ಮಲ್ಕೊಂಡಿದ್ಯಾ ಅಂದಾಗ, ನೋಡೋ ನಾನು ಕಾಲೇಜ್ ಆದ್ಮೇಲೆ ನಾನು ಕರ್ನಾಟಕಕ್ಕೆ ಹೋಗ್ತೀನಿ, ಅಲ್ಲಿ ಹೋರಾಟ ಮಾಡ್ತೀನಿ, ಅವ್ರು ನನ್ನ ಜೈಲ್ಗೆ ಹಾಕ್ತಾರೆ ಅಂತ. ಅದು ಹಂಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಆಗಿತ್ತು. ಬಟ್ ನಾನು 15 ದಿನ ಇದ್ದಿದ್ದು ಜೈಲ್ನಲ್ಲಿ. ಒಂದ್ಸರಿ 7 ದಿನ, ಒಂದ್ಸರಿ 3 ದಿನ. ಎಷ್ಟೋ ಜನ ಇವಾಗ ವರ್ಷಾನುಗಟ್ಟಲೆ ಜೈಲಲ್ಲಿದ್ದಾರೆ. ಎಷ್ಟೋ ಜನ ಅವ್ರ ಜೀವನನೇ ಅದನ್ನು ಕಳ್ಕೊಂಡಿದ್ದಾರೆ ಜೈಲಲ್ಲಿ. ಸೊ ನನಗೆ ಇವತ್ತಿಗೂ ನಾನು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅನ್ನೋದು ಹಾಳಾಗಿದೆ. ಇವತ್ತು ನಮಗೆ ಈ ವೈಟ್ ಕಾಲರ್ನಲ್ಲಿ ಎಷ್ಟೋ ಒಂದು ರೀತಿಯಲ್ಲಿ 100,000 ಕೋಟಿ ಎಷ್ಟು ಲೂಟಿ ಮಾಡಿದ್ರು ಅವ್ರು ಜೈಲಿಗೆ ಹೋಗಲ್ಲ. SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಜೈಲಿಗೆ ಹಾಕ್ತಾ ಇರ್ತೀವಿ. ಸೆಲೆಬ್ರಿಟಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ. ಈ ಬಡವರ ಮೇಲೆ ಮತ್ತೆ ಕ್ರಿಮಿನಲ್ ರೀತಿಯಲ್ಲಿ ಹಾಳಾಗ್ತದೆ. ಸೊ ನಾನು ನೋಡಿ ಶಿವಕುಮಾರ್ ಅವರೇ, ನನಗೆಲ್ಲ ಸಿಕ್ಕಿದೆ ಲೈಫಲ್ಲಿ. ನನ್ನಂತೂ ಜಾಸ್ತಿ ವಾಪಸ್ ಕೊಡ್ಬೇಕು. ಅದೇನು ಎಲ್ಲ ಸಿಕ್ಕಿರೋದು ನನ್ನ ಬೆವರಿಂದ ಅಲ್ಲ, ನನ್ನ ಶ್ರಮದಿಂದ ಅಲ್ಲ, ನನ್ನ ಬುದ್ಧಿವಂತಿಕೆಯಿಂದ ಅಲ್ಲ, ಬರ್ತ್ ಬೇಸ್ಡ್ ಆಕ್ಸೆಸ್ ಟು ರಿಸೋರ್ಸ್. ಸೊ ಈ ರೀತಿ ಸಿಕ್ಕಾದ್ಮೇಲೆ ನಾನು ಅದನ್ನ ಜೀವನದಲ್ಲಿ ಏನೇ ಕೆಲಸ ಮಾಡಿದೇನು ಸಿನಿಮಾ ಒಂದು ಮಾಡಿಕೊಂಡು ವರ್ಷಕ್ಕೆ 1-2 ಸಿನಿಮಾನ ಪೀಸ್ಫುಲ್ ಆಗಿರುವುದಾಗಿತ್ತಲ್ಲ ಶಿವಕುಮಾರ್. ಆ ಸಿನಿಮಾನು ಕೂಡ ಅನಿರೀಕ್ಷಿತವಾಗಿ ಸಿಕ್ಕಿದ್ದು. ಅದೇ ನಾನು ಹುಡ್ಕೊಂಡು ಒಂದು ಫೋಟೋ ಶೂಟ್ ಮಾಡಿ ಬಂದು ನನಗೆ ಕಾಸ್ಟಿಂಗ್ ಮಾಡಿ ಅದು ಬೈ ಚಾನ್ಸ್ ಆಗಿ ಸಿಕ್ತು. ನಾನು ಬಂದು ರಂಗಭೂಮಿ ಮಾಡಿಕೊಂಡು ಬೀದಿ ನಾಟಕಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇರಲಿ, ಬಟ್ ಇವಾಗ ನೋಡಿ ಶಿವಕುಮಾರ್, ನಾನು 20 ವರ್ಷದ ಹಿಂದೆ ಅಮೇರಿಕ ಬಿಟ್ಟು ಎಷ್ಟು ಒಳ್ಳೇದು ಮಾಡ್ಬೋದೋ ಅದನ್ನು ಮಾಡೋಕ್ಕೆ ಬಂದೆ. ಆವಾಗ ಒಂದು 10, 20, 50 ಜನಕ್ಕೆ ಒಳ್ಳೇದು ಮಾಡ್ಬೋದಾಯ್ತು. ಇವಾಗ ನಾವು ಲಕ್ಷಾಂತರ ಜನ, ಬಹುಶಃ ಮೇಬಿ ಪ್ರಾಯಶಃ ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡ್ಬೋದಲ್ಲ. ಮಾಡೋಣ. ಒಳ್ಳೇದೇನು? ಸಮಾಜ. ಅದಕ್ಕಿಂತ ಒಳ್ಳೇದು ನೀವು ಹೇಳಿ, ನಾವು ನಿಮ್ಮ ಜೊತೆನೇ ಬರ್ತೀವಿ. ಬಟ್ ಸಮಾಜನೇ ಈಸ್ ದ ಬೆಸ್ಟ್ concept, is the best ಪರಿಕಲ್ಪನೆ, because nation is not people or government or borders. Exactly. Nation is the concept, it's the idea, it's the imagination. So ಆ imagination ಅನ್ನೋದೇ ಸಮಾಜ. ಅದರ ತಕ್ಕಂತೆ ನಾವು ಕೆಲಸ ಮಾಡಿ. BJP ಹೆಂಗೆ ಅಧಿಕಾರಕ್ಕೆ ಬರ್ತಾರೆ, ಅವ್ರು ಹೆಂಗೆ ಬರ್ತಾರೆ 35%? ದೇ ಬಿಲ್ಡ್ ಅ ನ್ಯಾರೇಟಿವ್ ಆ್ಯಂಡ್ ದೇ ವರ್ಕ್ ಆನ್ ದ ಗ್ರೌಂಡ್. ಹೌದು, ಹಿಂದುತ್ವ ಅಂತ ಹೇಳಿ ಜನರಿಗೆ ರೀಚ್ ಮಾಡಿದ್ದಾರೆ. ನಾವು ಕೂಡ ಒಂದು ನ್ಯಾರೇಟಿವ್ ಕಟ್ತೀವಿ. ಏನದು ನ್ಯಾರೇಟಿವ್? ಸಮಾಜ, ಈಕ್ವಲ್ ಸೊಸೈಟಿ ಥ್ರೂ ಜಸ್ಟಿಸ್ ಅಂಡ್ ರ್ಯಾಷನಾಲಿಟಿ, ಈಕ್ವಾಲಿಟಿ, ಆ್ಯಂಡ್ ವಿ ವರ್ಕ್ ಆನ್ ದ ಗ್ರೌಂಡ್ ಅಷ್ಟೇ. ಸೊ ಆ ರೀತಿ ಮಾಡಿದ್ರೆ ನಾವು ಕೂಡ ಆದಷ್ಟು ಬೇಗ ವಿ ಕ್ಯಾನ್ ಮೇಕ್ ಅ ಬಿಗ್ ಡಿಫ್ರೆನ್ಸ್. ದ ಗೋಲ್ ಇಸ್ ಟು ಮೇಕ್ ಅ ಬಿಗ್ ಚೇಂಜ್, ಮೇಕ್ ಅ ಬಿಗ್ ಡಿಫ್ರೆನ್ಸ್. ನೀವು ಹೇಳ್ತಾ ಇದ್ರಿ ಕ್ರೈಮ್ಸ್. ನಾನು ಕೂಡ ಒಂದು ನಿನ್ನೆ ಒಬ್ಬರು ಪೊಲೀಸ್ನವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರೆ ಇವತ್ತಿನ ದಿನ ಕ್ರೈಮ್ಸು, ಹ್ಯಾಂಡ್ ಟು ಹ್ಯಾಂಡ್ ಕ್ರೈಮ್ಸು, ಫಿಸಿಕಲ್ ಕ್ರೈಮ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ದಿಸ್ ಕೈಂಡ್ ಆಫ್ ಕ್ರೈಮ್ಸ್, ಸೈಬರ್ ಕ್ರೈಮ್ಸ್ ಇದೇ ಹೆಚ್ಚಾಗ್ತಾ ಇದೆ. ಸೊ ವಿ ಮಸ್ಟ್ ಬಿ ಅವೇರ್ ವಿತ್ AI ಟೆಕ್ನಾಲಜಿ. ಇದು ನಮಗೆ ಭಾಳ ಮುಖ್ಯ ಆಗುತ್ತೆ. ಆಲ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅನ್ನೋದು ನಮ್ಮ ಸಮಾಜದ ಪರಿಕಲ್ಪನೆಯಲ್ಲಿ ಬರುತ್ತೆ. ಸೊ ನಾವೆಲ್ಲರ ಜೊತೆಗೆ ಸೇರಿ ಅದನ್ನು ಮುಂದೆ ತರೋಣ, ಕರ್ನಾಟಕನ ಉತ್ತಮಗೊಳಿಸೋಣ. ಎಸ್ ಸರ್. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಲಾಸ್ಟ್ ಅಸೆಂಬ್ಲಿ ಸೀಸನಲ್ಲಿ ದ್ವೇಷ ಭಾಷಣ ವಿಧೇಯಕ ತಂದಿದ್ದಾರೆ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ನಾವು ದ್ವೇಷ ಭಾಷಣ ಒಪ್ಪಲ್ಲ. ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ದ್ವೇಷ ಭಾಷಣ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ. ಆದರೆ ದ್ವೇಷ ಭಾಷಣನ ತಡೆಗಟ್ಟಕ್ಕೆ ಮತ್ತು ಅದಕ್ಕೆ ತಕ್ಕ ಶಿಕ್ಷೆ ಕೊಡೋಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ. ನೀವು ಮತ್ತೊಂದು ಕಾನೂನು ತರಬೇಕು, ಅದು ದೇಶದಲ್ಲಿ ಎಲ್ಲೂ ನಡೀದೇ ಇರೋ ಕಾನೂನು ಮತ್ತೊಂದು ತರಬೇಕು ಅಂದರೆ ಏನು ಕಾರಣ? ಅದನ್ನು ಎಲ್ಲೋ ಒಂದು ಕಡೆ ಅದು ಮಿಸ್ಯೂಸ್ ಆಗೋ ಕಾರಣಗಳಿಗೂ ಒಂದು ಅನುಕೂಲ ಮಾಡಿಕೊಡ್ಬೋದು. ಸೊ ನನ್ನ ಕಣ್ಣಲ್ಲಿ ಏನಿದೆ ಅಂದರೆ ದಿಸ್ ಓವರ್ ಕ್ರಿಮಿನಲೈಸೇಷನ್ ಏನಾಗುತ್ತೆ ಅಂದರೆ ನಿಮ್ಮ ಆಪೋಸಿಷನ್ನ ಬಾಯಿ ಮುಚ್ಚೋಕ್ಕೆ ಒಂದು ಪ್ರಯತ್ನ ಆಗಿದೆ. ಕಡಿವಾಣ ಹಾಕದಿರ್ಬೋದು. ಮತ್ತು ನೀವು ತಂದಿರೋ ಉದ್ದೇಶ ಒಂದಿರ್ಬೋದು, ಬೇರೆ ಪಕ್ಷ BJPನೇ ಇರ್ಬೋದು, ಈ ಥರ ಪಕ್ಷಗಳು ಯಾರು ಅಧಿಕಾರಕ್ಕೆ ಬಂದ್ಬಿಟ್ಟು ಅದನ್ನು ಇನ್ನೂ ದುರುಪಯೋಗ ಮಾಡಿ ನಮ್ಮೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಕೋ ಸಾಧ್ಯತೆಗಳು ಇರುತ್ತೆ. ನೀವು UAPA ನೋಡಿ, UAPA ಇವಾಗ ಎಷ್ಟು ಒಂದು ರೀತಿಯ ಒಂದು ವೆಪನೈಸ್ ಮಾಡಿ ಅದನ್ನು ಎಷ್ಟು ಒಂದು ರೀತಿ ಬ್ರಹ್ಮಾಸ್ತ್ರ ಥರ ಬಳಸ್ತಾ ಇದ್ದಾರೆ. ಅದನ್ನು ತಂದಿದ್ದೆ, ಅದನ್ನು ಸ್ಟ್ರೆಂಥನ್ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಸೊ ಅದನ್ನು ತರೋದು ಬೇಕಿದೆಯಾ? ಈ ಓವರ್ ಕ್ರಿಮಿನಲೈಸೇಷನ್ ಅನಗತ್ಯ ಅನ್ನೋದು ನನ್ನ ಕಣ್ಣಲ್ಲಿ ಇದೆ. ಬಟ್ ಆದರೂ ಕೂಡ ನಾವು ದ್ವೇಷ ಭಾಷಣ ನಾವು ಒಪ್ಪಲ್ಲ. ಯಾಕೆಂದ್ರೆ ಒಂದು ರೀತಿ ಒಳ್ಳೇದು, ಕೆಲವೊಬ್ರು ಹೇಳೋ ಪ್ರಕಾರ ಒಂದು ರೀತಿ ಒಳ್ಳೇದು. ಯಾಕೆ ಒಳ್ಳೇದು? ಏನಕ್ಕೆ ಅಂದ್ರೆ ಕೆಲವೊಂದು ಮಿತಿ ಮೀರಿ ಹೋಗ್ತಾ ಇತ್ತು ಭಾಷಣದ ವೇಳೆ ಮಾತುಗಳು. ಅದನ್ನ ಕಾನೂನಡಿಯಲ್ಲಿ ಪನಿಷ್ ಮಾಡೋಕ್ಕೆ ಅಥವಾ ಅದರ ಮೇಲೆ ಕಡಿವಾಣ ಹಾಕೋಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ.
ದೇರ್ ಇಸ್ ಇನಫ್ ಇನ್ನು ಭಾರತೀಯ ನ್ಯಾಯ ಸಮಿತಿನಲ್ಲಿ ಬೇಕಾದಷ್ಟು ಇದೆ. ಅದೇನು ನಮಗೆ ಇವತ್ತಿನ ದಿನ ನಮ್ಗೆ ಮತ್ತೊಂದು ಕಾನೂನು ಬೇಕು ಅನ್ನೋದೇನಿರಲ್ಲ. ನೀವು ಅನ್ನೆಸೆಸರಿ ಕಾನೂನುಗಳು ತಂದಷ್ಟು ಇಟ್ ಬಿಕಮ್ಸ್ ಈಸಿಯರ್ ಟು ಮಿಸ್ಯೂಸ್ ಆ್ಯಂಡ್ ವೆಪನೈಸ್ ಅಗೇನ್ಸ್ಟ್ ನಿಜವಾದ ಸ್ಪೀಚ್, ಅಗೇನ್ಸ್ಟ್ ಫ್ರೀ ಸ್ಪೀಚ್. ಫ್ರೀ ಸ್ಪೀಚ್ ಇವತ್ತಿನ ದಿನ ಯಾರೋ ಒಬ್ಬರು ಒಂದು ಪ್ರಭಾವಿ ಸಮುದಾಯಗಳ ವಿರುದ್ಧ ಏನೋ ಒಂದು ಜಸ್ಟಿಫೈಡ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ದ್ವೇಷ ಭಾಷಣ ಆಗ್ಬಿಡುತ್ತೆ. ಸಿ ಇಟ್ ಬಿಕಮ್ಸ್ ಈಸಿಯರ್ ಟು ಮಿಸ್ಯೂಸ್ when there's more laws. ಸೊ ಬಿಫೋರ್ ಗೋಯಿಂಗ್ ಟು ದ ಪಬ್ಲಿಕ್ ಟಾಕ್, ಸೊ ಯು ಹ್ಯಾವ್ ಟು ರಿಸರ್ಚ್ ಯಾವ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರನೇ ಹೋಗಿ ಮಾತಾಡ್ಬೇಕಾ ಇವಾಗ? ಹಾಗಾದ್ರೆ ಇದೇ ದೊಡ್ಡ ಪ್ರಶ್ನೆ, ಏನು ದ್ವೇಷ ಭಾಷಣ ಅಂದ್ರೆ ಯಾವುದು ದ್ವೇಷ ಭಾಷಣ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ಕರೆಕ್ಟ್. ಸೊ ಅದನ್ನ ಕಾಂಟೆಕ್ಸ್ಟ್ ಬೈ ಕಾಂಟೆಕ್ಸ್ಟ್ ನೋಡಬೇಕು. ನೀವು ಈ ಥರದ್ದು ಅದಾಗಲೇ ಕಾನೂನು ಅಡಿಯಲ್ಲಿ ಅದು ರಿಸ್ಟ್ರಿಕ್ಷನ್ಸ್ ಇದೆ. ವಿ ಡೋಂಟ್ ನೀಡ್ ಟು ಬ್ರಿಂಗ್ ಇನ್ ಹೊಸ ರಿಸ್ಟ್ರಿಕ್ಷನ್ಸ್ ತರೋದು ಅನಗತ್ಯ ಆ್ಯಂಡ್ ಇಟ್ಸ್ ಓಪನ್ ಅಪ್ ಫಾರ್ ಮಿಸ್ಯೂಸ್. ನನ್ನ ಪ್ರಕಾರ ಯಾವುದನ್ನ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಆಸ್ಪತ್ರೆಗಳನ್ನ 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಿತ್ತಾಕೋದಾಗಿರ್ಬೋದು, ಮೈನಿಂಗ್ ಲಾಬೀಸ್ ಮೇಲೆ ಕಡಿವಾಣ ಹಾಕೋದು, ಬೇರೆ ಬೇರೆ ಮೆಡಿಕಲ್ ಮಾಫಿಯಾಗಳ ಮೇಲೆ ಕಡಿವಾಣ, ಇದು ಭಾಳ ದೊಡ್ಡ ದೊಡ್ಡ ಕೆಲಸಗಳು ಇದೆ. ಕರಪ್ಷನ್ ಕಿತ್ತಾಕೋದು ಅವೆಲ್ಲ ಇದೆ. ಅದೆಲ್ಲ ಮಾಡೋದು ಬಿಟ್ಟು ಬೇಡದಿರೋ ಕಾನೂನುಗಳು ತಂದು ಅದು ಇನ್ನೂ ಓವರ್ ಕ್ರಿಮಿನಲೈಸೇಷನ್ ಮಾಡೋದು, ಇಟ್ ಶೋಸ್ ದಟ್ ಇಟ್ಸ್ ಅ ಫೇಲಿಯರ್ ಆಫ್ ದ ಗವರ್ಮೆಂಟ್ ಆಫ್ ದ ವಿಷನ್ ಆ್ಯಂಡ್ ದಿ ಆ್ಯಕ್ಷನ್ ಅನ್ನೋದು ಎದ್ದು ಕಾಣುತ್ತೆ. ಸೊ ನಿಮ್ಮ ಇಲ್ಲಿ ನೆಗೆಟಿವ್ ಇಲ್ಲ, ನಿಮಗೆ ಪಾಸಿಟಿವ್ ಇಲ್ಲ ಇದರಿಂದ ಪಾಸಿಟಿವ್ ಅಂತೂ ಇಲ್ವೇ ಇಲ್ಲ. ನೆಗೆಟಿವ್ ಅನ್ನೋದು ಭಾಳ ಬಂದರೂ ಬರ್ಬೋದು. ಸೊ ಇನ್ ಫ್ಯೂಚರ್ ಆ್ಯಂಡ್ ಈವನ್ ಇನ್ ಪ್ರೆಸೆಂಟ್ ಇಟ್ಸ್ ಅನ್ ಅನ್ನೆಸೆಸರಿ ರಿಡಂಡೆಂಟ್ ಅಂದರೆ ಇರೋದನ್ನೇ ಮತ್ತೆ ಮತ್ತೆ ಪ್ಯಾಕೇಜಿಂಗ್ ಮಾಡಿ ಅದನ್ನ ತರೋದ್ರಲ್ಲಿ ಫಸ್ಟ್ ಆಫ್ ಆಲ್ ಅಷ್ಟೊಂದು ಅಗತ್ಯ ಇತ್ತು ಅಂದರೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಇದನ್ನು ತರಕ್ಕೆ ಶುರು ಮಾಡಾದ್ಮೇಲೆ ತೆಲಂಗಾಣ ನಾವು ಮಾಡ್ತೀವಿ ಅಂತ ಶುರು ಮಾಡ್ತಾ ಇದ್ದಾರೆ. ಸೊ ಇಟ್ ಸೀಮ್ಸ್ ಲೈಕ್ ಇಟ್ ಈಸ್ ಅ ವೇ ಆಫ್ ದ ಕಾಂಗ್ರೆಸ್ ಗವರ್ಮೆಂಟ್. ಯೂಶ್ವಲ್ ಕಾಂಗ್ರೆಸ್ ಗವರ್ಮೆಂಟ್ ಏನು ಮಾಡುತ್ತೆ ಅಂದರೆ ಏನೂ ಮಾಡ್ದಂಗೆ ಬೇಡದೇ ಇರೋದು ಮಾಡಿಕೊಂಡು ಅದ್ರ ಒಂದು ರೀತಿ ಕಾಲ ಕಳೆಯೋದೇ ಅದರ ಉದ್ದೇಶ ಅನ್ನೋದು ನನಗೆ ಎದ್ದು ಕಾಣ್ತದೆ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಗವರ್ನಮೆಂಟ್ ಏನು ಕೆಲಸ ಮಾಡ್ತಾ ಇಲ್ಲ, ಕೆಲವೊಂದು ವಿಚಾರಗಳು, ಕೆಲವೊಂದು ಗ್ಯಾರಂಟಿಗಳು, ಕೆಲವೊಂದು ಮತ್ತೊಂದು ಪಕ್ಷಗಳ ನಡುವೆ ಘರ್ಷಣೆ ಮಾಡ್ಕೊಂಡೆ ಕಾಲ ಕಳೀತಾ ಇದ್ರೆ ಯಾವುದೇ ರೀತಿ ಕೆಲಸ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ನಮಗೆ ಬೇಕಾಗಿರೋ ಪರಿವರ್ತನೆಯ ಕೆಲಸಗಳು ಯಾವುದು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಾವತ್ತೂ ಮಾಡಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಏನು ಮಾಡೇ ಇಲ್ವಾ? ಹಾಗಾದ್ರೆ ಏನು ಮಾಡಿಲ್ಲ ಅಂತ ಹೇಳೋ ನಾನಲ್ಲ. ಅಲ್ಲ, ಯಾವ್ದು ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಏನಾಗತ್ತೆ ಅಂದ್ರೆ, ನೀವು ಅಧಿಕಾರದಲ್ಲಿ ಇರಬೇಕು ಅಥವಾ ಅಧಿಕಾರ ಹಿಡಿಬೇಕು ಅಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕು. ದಟ್ ಇಸ್ ದ ವೇ ಡೆಮಾಕ್ರಸಿ ವರ್ಕ್ಸ್. ನೀವು ರಾಜನಾಗಿ ಹುಟ್ಟಿದ್ದೀರಾ ಅಂದ್ರೆ ಏನೂ ಮಾಡ್ದಂಗೆ ಸುಮ್ಮನೆ ಬೆಳಗಿನ ಸಂಜೆ ನಿದ್ದೆ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇರಬಹುದು, ಬೇರೆಯವ್ರಿಗೆಲ್ಲ ಯುದ್ಧ ಕಳಿಸಿ ಅದನ್ನು ಮಾಡ್ಬೋದು. ಬಟ್ ಡೆಮಾಕ್ರಸಿನಲ್ಲಿ ಯು ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ವಾಟ್ ಈಸ್ ದ್ಯಾಟ್ ಸಮಥಿಂಗ್? ಮತ್ತು ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಮತ್ತು ಎಷ್ಟು ಜನರ ಬದುಕಿಗೆ ಒಂದು ಉತ್ತಮಗೊಳಿಸೋಕ್ಕೆ ಅದು ಸಹಾಯ ಆಗಿದೆ ಮತ್ತು ಎಷ್ಟು ಸಂವಿಧಾನ ಚೌಕಟ್ಟು ಅಡಿಯಲ್ಲಿದೆ ಅನ್ನೋದು ಪ್ರಶ್ನೆಗಳು ಬರ್ತವೆ. ನಾವು ನೋಡೋ ಪ್ರಕಾರ ಕಾಂಗ್ರೆಸ್ ಅನ್ನೋದು ಈ 5 ಸ್ಕೀಮ್ ತಂದು ಅವೆಲ್ಲ ಒಂದು ತ್ಯಾಪೆ ಹಚ್ಚು ಟಿಂಕರಿಂಗ್ ಸ್ಕೀಮ್ಗಳು, ಅದನ್ನೇ ಪರಿವರ್ತನೆ ಅಧಿಕಾರಕ್ಕೆ ಬಂದರೆ ಏನು ಮಾಡಿದ್ದಾರೆ? 25,000 to 40,000 ಕೋಟಿ SC ST TSP ಹಣ ದುರ್ಬಳಕೆ ಮಾಡಿದ್ದಾರೆ. ಅಧಿಕಾರ ಬಂದ ಮೇಲೆ ಏನು ಮಾಡಿದ್ದಾರೆ? ಯಾವುದೋ ಒಂದು ಕನ್ನಡದ ಹೆಸರಲ್ಲಿ ಕನ್ನಡ ಒಂದು ರೀತಿ ಶಾಲ್ಗಳು ಹಾಕ್ಕೊಂಡು ಒಂದು 25 ಎಷ್ಟೋ ಅಡಿ ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡಿರೋ ಹೊರತು ಕನ್ನಡಕ್ಕೆ ಯಾವ ಒಂದು ನಮಗೆ 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಿತ್ತಾಕೋದು ಅಥವಾ ಇನ್ನೊಂದು ನಮಗೆ ಸರೋಜಿನಿ ಮಹಿಷಿ ರಿಪೋರ್ಟ್ ತಕ್ಕಂತೆ ಕನ್ನಡ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಉದ್ಯೋಗ ಕೊಡಬೇಕು ಅನ್ನೋದು ಶುರು ಮಾಡಿ ಬೆಳಗ್ಗೆ 10 ಗಂಟೆಗೆ ಮಾಡಿ ಮಧ್ಯಾಹ್ನ 11-12 ಗಂಟೆ ಅಷ್ಟೊತ್ತಿಗೆ ಅದನ್ನು ಕೂಡ ಕೆಲವರು ಟ್ವೀಟ್ ಮಾಡಿದ್ದಾರೆ, ಈ ಬಂಡವಾಳಶಾಹಿಗಳು ಅಂತ ಕಾರ್ಪೊರೇಟ್ನವರು ಅನ್ನೋ ಕಾರಣಕ್ಕೆ ಅದು ರದ್ದು ಮಾಡ್ತಾರೆ. ಸೊ ಇಟ್ ಈಸ್ ಎ ಯೂಸ್ಲೆಸ್ ಫೇಲಿಯರ್ ಆಫ್ ಅ ಸರ್ಕಾರ. ಮತ್ತು ಅದು ನನಗನ್ಸೋ ಪ್ರಕಾರ ಅವರು ಹೆಚ್ಚಾಗಿ ಸ್ವಲ್ಪ ಕ್ರಿಕೆಟ್ ನೋಡಿಕೊಂಡು ಕಡ್ಲೆಕಾಯಿ ಬೀಜ ತಿನ್ಕೊಂಡಿರ್ತಾರೆ ಅಷ್ಟೇ ಹೊರತು, ಮತ್ತು ಅಧಿಕಾರಕ್ಕೋಸ್ಕರ ಮತ್ತು ಕುರ್ಚಿಗೋಸ್ಕರ ಫೈಟ್ ಮಾಡ್ತಾ ಇರ್ತಾರೆ ಅಷ್ಟೇ ಹೊರತು, ಮತ್ತು ಇವರು ಕೂಡ RSS ಬ್ಯಾನ್ ಮಾಡಬೇಕು, RSS ಹಂಗೆ ಅಂತ ಮಾಡ್ತಾರೆ ಹೊರತು ದೇರ್ ಇಸ್ ನೋ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್ ಆಫ್ ಸೊಸೈಟಿ. ಸೊ ದೇ ಆರ್ ಈ BJP ಏನೋ ದೊಡ್ಡದು ಮಾಡೋಕ್ಕೆ ಹೋಗುತ್ತೆ, ಅದೆಲ್ಲ ಜನ ವಿರೋಧಿ ಇರುತ್ತೆ. ಕಾಂಗ್ರೆಸ್ ಏನೂ ಮಾಡ್ದಂಗೆ ಉಪಯೋಗ ಇಲ್ಲದೆ ಇರೋಂಗೆ 1-2 ಸ್ಕೀಮ್ ತಂದ್ಬಿಟ್ಟು ಬರೀ ಟೈಮ್ ಪಾಸ್ ಮಾಡ್ತಾರೆ. ಸೊ ಚೇತನ್ ಅವ್ರ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟು ಡೆವಲಪ್ಮೆಂಟಲ್ಲಿ ಝೀರೋನಾ? ಇಶ್ಯೂ ಮೇಲೆ ನೋಡಬೇಕು ಶಿವಕುಮಾರ್ ಅವರೇ. ಎಷ್ಟೋ ಇಶ್ಯೂಗಳಲ್ಲಿ ನೆಗೆಟಿವ್ ಇದೆ, ಕೆಲವು ಇಶ್ಯೂಗಳಲ್ಲಿ 0.001 ಇರ್ಬೋದು. ಬಟ್ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿ ಟ್ರಾನ್ಸ್ಫಾರ್ಮೇಟಿವ್ ಆಗಿ ಯಾವ ವಿಷಯ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಫಸ್ಟು ಇದನ್ನು ಮಾಡ್ತಾರೆ. ಫಸ್ಟು ಬಜೆಟ್ ಮಂಡನೆ ಮಾಡಿದಾಗ ಅವ್ರು ಹೇಳ್ತಾರೆ, ನಾನು ಹಿಂಗೆ ಮಾಡಿದೆ, ನನ್ನ ಜಾತಿ ನೋಡಿದ್ರು ಆದರೂ ಕೂಡ ನಾನು ಇಷ್ಟು ಒಳ್ಳೆ ಬಜೆಟ್ ಮಾಡಿದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಮೀಡಿಯಾ ಅಂದರೆ ಪ್ರಾಗ್ಮ್ಯಾಟಿಕ್ ಬಜೆಟ್. ನಮಗೆ ಪ್ರಾಗ್ಮ್ಯಾಟಿಕ್ ಅಂದರೆ ಪ್ರಾಕ್ಟಿಕಲ್, ಅಂದರೆ ಏನೂ ಉಪಯೋಗ ಇಲ್ಲ. ಅದು ನಮಗೇನು ಬೇಕು ಅಂದರೆ ಟ್ರಾನ್ಸ್ಫಾರ್ಮೇಟಿವ್ ಬಜೆಟ್ ಬೇಕು, ಪರಿವರ್ತನಾಶಾಹಿ. ಇವತ್ತು ನಮಗೆ ಎಜುಕೇಷನ್ ಬಜೆಟನ್ನು ಈ ಸಲ 2-3% ಇನ್ನೂ ಕಡಿಮೆ ಮಾಡಿದ್ದಾರೆ.
ಎಜುಕೇಷನ್ ಕಟ್ಸ್ ಮಾಡಿದ್ದಾರೆ. ಸಿ ವೇರ್ ಆರ್ ಯು ಫೋಕಸಿಂಗ್ ದ ಮನಿ? ಮೈನಿಂಗ್ ವಿಚಾರದಲ್ಲಿ ಒಂದು ಹೇಳ್ತೀನಿ, ಬರೀ ನಾಟ್ ಅ ಝೀರೋ, ಆಫನ್ ಟೈಮ್ ಇಸ್ ನೆಗೆಟಿವ್. ಮೈನಿಂಗ್ ವಿಚಾರ ನಾವು ಕೆಲಸ ಮಾಡ್ತಾ ಇದ್ವಿ, ಚಿತ್ರದುರ್ಗ, ಕೆರೆ, ಬಳ್ಳಾರಿ, ನಾನೇ ಕೇಳೋಣ ಅಂತಿದ್ದೆ, ನೀವೇ ಈ ವಿಚಾರಗಳೆಲ್ಲ ತುಂಬಿಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಇವತ್ತು ನಾವು ಹೋಗಿ ಸಂತೋಷ್ ಹೆಗ್ಡೆ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಈ ಮೈನಿಂಗ್ ವಿಚಾರದ ಮೇಲೆ ಕಡಿವಾಣ ಹಾಕೋದ್ಬಿಟ್ಟು ನಮಗೆ ಗೊತ್ತಿದೆ ಎಷ್ಟು ಪರಿಸರ ನಾಶ, ಎಷ್ಟು ಆಸ್ಮಾ, ಕ್ಯಾನ್ಸರು, ಎಲ್ಲ ರೀತಿ ಸಮಸ್ಯೆಗಳಾಗತ್ತೆ. ಅದರ ಮೇಲೆ ಕಡಿವಾಣ ಹಾಕೋದು ಬಿಟ್ಟು ಅದನ್ನು ಇನ್ನೂ ಸುಲಭ ಮಾಡಿಕೊಟ್ಟಿದ್ದಾರೆ. ಯಾಕೆ ಹೇಳ್ತೀರಿ ಅಂದರೆ, ಮುಂಚೆ ಏನಿತ್ತು ಅಂದರೆ ಜಿಯಾಲಜಿ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಅಂತ ಎಲ್ಲ ರೀತಿ ಅಪ್ರೂವಲ್ ತಂದ್ಬಿಟ್ಟು ಆಮೇಲೆ ನಿಮಗೆ ಮೈನಿಂಗ್ ಲೈಸೆನ್ಸ್ ಬರಬೇಕಾಗಿತ್ತು. ಇವಾಗ ಸಿಂಗಲ್ ವಿಂಡೋ ಆಪ್ಷನ್ ಮಾಡಿದ್ದಾರೆ. ಪಾಪ ಜನಗಳು ತೊಂದರೆ ಆಗಬಾರ್ದು ಅಂತ ಮಾಡಿದ್ದಾರೆ ಸರ್. ನೀವು ಅದನ್ನೇ ರಾಂಗ್ ಅಂತ ಹೋರಾಟಕ್ಕೆ ಹೋಗ್ಬಿಟ್ರೆ. ಶಿವಕುಮಾರ್ ಅವರೇ, ಜನರು ಅಂದರೆ ಯಾರು? ಈ ದೊಡ್ಡ ದೊಡ್ಡ ಮೈನಿಂಗ್ ಪೇರೆಂಟ್ಸು, ವೇದಾಂತ ಆಗಿರ್ಬೋದು, ದೊಡ್ಡ ದೊಡ್ಡ ಮೈನಿಂಗ್ ಕಂಪನಿಗಳು, ಅಂಥವರೇ ದೊಡ್ಡ ಲಕ್ಷಾಂತರ ಕೋಟಿ ಹಾವಳಿ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಅವ್ರು ಇಡೀ ವ್ಯವಸ್ಥೆನೇ ಕೊಂಡ್ಕೊಂಡ್ಬಿಡಿರೋದು ಅವ್ರ ಪರವಾಗಿ ನಿಂತ್ಕೊಳ್ಳೋದಾ? ನೀವು ಹೇಳ್ತೀರಾ, ನೀವು ಬಸವ ತತ್ವ ಅಂತ ಹೇಳ್ತೀರಲ್ಲ ಮುಖ್ಯಮಂತ್ರಿ ಅವರೇ, ನೀವು ಅಹಿಂದ ನಾಯಕ ಅಂತ ಹೇಳ್ತೀರಾ, ನೀವು ಜನಪರವಾಗಿ ನೀವು ಅಂಬೇಡ್ಕರ್ ವಿಚಾರ ಅಂತ ಹೇಳ್ತೀರಾ, ಸಂವಿಧಾನ ಎತ್ತಿ ಹಿಡಿತಾ ಇದೆ ಹೇಳ್ತೀರಾ. ಇದೆಲ್ಲ ನಮಗೆ ಸಮಾಜ ಹಾನಿ ಮಾಡ್ತಿರೋದಕ್ಕೆ ಇನ್ನೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದೇ ನಮಗೆ ಬೂಟಾಟಿಕೆ ಅನ್ನೋದು ಪರಮಾವಧಿ ಇದೆ ಎದ್ದು ಕಾಣುತ್ತೆ. ಸೊ ದಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್ ಇನ್ ಸೊಸೈಟಿ. ಈ ಸಲ ಸಿದ್ದರಾಮಯ್ಯ ಗೌರ್ಮೆಂಟ್ ನಿಮ್ಮ ಪ್ರಕಾರ ಏನ್ ಮಾಡಬೇಕಿತ್ತು? ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಇತ್ತು ಸಿದ್ದರಾಮಯ್ಯ ಗೌರ್ಮೆಂಟ್? 2028 ಇವಾಗ 2026ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿ ಲಾಂಗೆಸ್ಟ್ ಸರ್ವಿಂಗ್ CM ಅನ್ನೋ ರೀತಿ ಆಗಿದೆ. ದೇವರಾಜ ಅರಸು ಅವ್ರನ್ನ ಕ್ರಾಸ್ ಬ್ರೇಕ್ ಮಾಡಿದ್ದಾರೆ. ದೇವರಾಜ ಅರಸು ನಮ್ಮ ಬಗ್ಗೆ ನಮ್ಗೆ ಏನು ಗೊತ್ತಿದೆ, ಕೆಲವು ನೆಗೆಟಿವ್ಸು ಇದೆ, ಅವರು ಅಂಡರ್ವರ್ಲ್ಡ್ ಬೆಳೆಸಿದ್ರೆ ಅದೆಲ್ಲ ಓಕೆ, ಬಟ್ ಪ್ಲಸ್ ಅಂದರೆ ಉಳುವವನೇ ಒಡೆಯ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ, ಉಳ್ಳವನೇ ಒಡೆಯ ಅಲ್ವಾ? ಸೊ ಆ ರೀತಿಯಲ್ಲಿ ಇವಾಗ ಮತ್ತೆ ಇವಾಗ ನಾನು ದೇವನಹಳ್ಳಿ ರೈತರ ಪರವಾಗಿ ಹೋರಾಟ ಮಾಡಿದ್ದೀನಿ. ಅಲ್ಲೂ ಬೇರೆ ಬೇರೆ ಥರ ಲ್ಯಾಂಡ್ ಗ್ರ್ಯಾಬ್ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಬೈರಮಂಗಲ ರೈತರಿಗೂ ಅನ್ಯಾಯ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ನಮಗೆ ಬೇರೆ ಬೇರೆ ಏರ್ಪೋರ್ಟ್ಸ್ಗಳು ಬರ್ತಾ ಇದೆ, ಬೇಡದೇ ಇರೋದು ಟನಲ್ ಪ್ರಾಜೆಕ್ಟ್ಸ್ಗಳು ಪ್ಲಾನ್ ಮಾಡ್ತಾ ಇದೆ, ಇದೆಲ್ಲ ಚರ್ಚೆ ಆಗ್ತಾ ಇದೆ. ಈ ರೀತಿ ನಮಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಇದು ಲ್ಯಾಂಡ್ ವಿಚಾರದಲ್ಲಿ ನ್ಯಾಯ ಒದಗಿಸಿಲ್ಲ, ಅದು ಒಂದು. ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಮೈನಿಂಗ್ ಮಾಫಿಯಾಗಳು ಬೆಟರ್ ಆಗ್ತಾಯಿದೆ. ನೀವು ಈ ರೀತಿ ಅಹಿಂದ ದೇವರಾಜ ಅರಸು ನಾವು ನೋಡಿದ್ದೀವಿ, ಅವ್ರು ಯಾವ ರೀತಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಿಂತಿದ್ರು ಅಂತ ನಮಗೆ ಗೊತ್ತಿದೆ. ಇವರು ಅಹಿಂದ ನಾಯಕ ಅಂದ್ಬಿಟ್ಟು ನಿಜವಾಗ್ಲೂ ಅಹಿಂದದವ್ರಿಗೆ ನ್ಯಾಯ ಸಿಕ್ಕಿದ್ಯಾ? CM ಸಿದ್ದರಾಮಯ್ಯ ಅಹಿಂದ ನಾಯಕ ಅಲ್ವಾ? ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಈ ತರ ಅಹಿಂದ ನಾಯಕ ಅಂತ ಹೇಳ್ತಾ ಇದ್ದಾರೆ. ಅಹಿಂದ ಅನ್ನೋದು ನನಗೇನು ಕಾಣುತ್ತೆ, ಅಲ್ಪಸಂಖ್ಯಾತರ ಹಿಂದುಳಿದ ದಲಿತ ಅನ್ನೋದು ನನಗೇನು ಕಾಣುತ್ತೆ ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪೊಲಿಟಿಕಲ್ ಲೆಕ್ಕಾಚಾರಕ್ಕೆ, ಅವರು ಕುರ್ಚಿನಲ್ಲಿ ಕೂತ್ಕೊಳ್ಳೋಕ್ಕೆ, 2 ಸರಿ ಕೂತ್ಕೊಳ್ಳೋಕ್ಕೆ ಅದು ಒಂದು ರೀತಿ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ನಿಜವಾಗ್ಲೂ ಹಿಂದುಳಿದ ಸಮುದಾಯಗಳು, MBCಗಳಿಗಾಗಿರ್ಬೋದು, ನಿಜವಾಗ್ಲೂ SC STಗಳಾಗಿರ್ಬೋದು, ಅಲೆಮಾರಿಗಳಿಗಾಗಿರ್ಬೋದು, ನಮಗೆ ಈ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ಅಲೆಮಾರಿಗಳಿಗೆ ಇನ್ನೂ ಒಂದು ರೀತಿ ಮೀಸಲಾತಿ ಆಗಿದೆ. ಒಳ ಮೀಸಲಾತಿ ಹೋರಾಟ ಏನು 35-40 ವರ್ಷದ ಹೋರಾಟ, ಅದು ಕೂಡ ಸಂಪೂರ್ಣವಾಗಿ ಜಾರಿಗೊಳ್ಳಿಲ್ಲ. STನಲ್ಲಂತೂ ಬಂದೇ ಇಲ್ಲ. ನಮಗೆ ಇವತ್ತಿನ ದಿನ ನಾನು SC ST TSP ಹಣ ನಾನು ನಿಮ್ಗೆ ಹೇಳಿದ್ದೆ. ಹೌದು, ನಮಗೆ ಮತ್ತೆ ಅವರ ಜಾತಿನ ಯಾವ ಜಾತಿಯಲ್ಲಿ ಹುಟ್ಟಿದ್ರೋ ಆ ಜಾತಿನ STಗೆ ಸೇರಿಸ್ಬೇಕು ಅಂತಲೂ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಸೊ ಇದು ನಮ್ಗೆ ಹೆಂಗೆ ಅಹಿಂದ ಆಗತ್ತೆ? ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಹೊರತು ನಿಜವಾಗ್ಲೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಲ್ಲ. ಅವರ ಭಾಷಣಗಳಲ್ಲಿ ಭಾಳ ಇರುತ್ತೆ, ಭಾಷಣಗಳು ಭಾಳ ಚೆನ್ನಾಗಿ ಬರುತ್ತೆ, ಆದರೆ ಹೇಳೋದೊಂದು ಮಾಡೋದೊಂದು ಅಂತ ಹೇಳ್ತಾ ಇದ್ರ ಸಿದ್ದರಾಮಯ್ಯನವರು. ಹಾಗೆ ಕಾಣ್ತಾ ಇದೆ ನನಗೆ, ಹಾಗೆ ಅನಿಸ್ತಾ ಇದೆ. ಅವರ ಯೋಜನೆ, ನೀತಿ, ಕಾನೂನುಗಳು ನೋಡಿದಾಗ, ಅವರ ಪಾಲಿಸಿ ಡಿಸಿಷನ್ಗಳು ನೋಡಿದಾಗ ಅವರೇ ಹೇಳ್ತಾರೆ, ಒಂದು ಕಡೆ ಒಳ ಮೀಸಲಾತಿ ವಿಚಾರದಲ್ಲಿ ಅವರೆಲ್ಲೋ ಒಂದು ಕಡೆ ಕೆಲವೊಂದು ಒಳ ಮೀಸಲಾತಿ ವಿರೋಧಿ SCಗಳು ಬಂದು ಕೇಳಿದಾಗ ಅದಕ್ಕೆ ನಾನು 5 ವರ್ಷದ ಹಿಂದೆ ಮಾಡಿಲ್ಲ, 5 ವರ್ಷಗಳ ಕಾಲ ಮಾಡಲಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಅಂದರೆ ಏನಾಗುತ್ತೆ ಅಂದರೆ, ಈ ಹಿಂದುತ್ವಗೆ ಗೊತ್ತಿಲ್ಲ, ನಾವು ಹೇಳ್ಕೊಡ್ಬೇಕಾಗತ್ತೆ. ಅವ್ರು ಮಾಡಿದ್ರು ಮಾಡ್ಬೋದು. ಬಟ್ ಈ ಮನುವಾದಿ ಕಾಂಗ್ರೆಸ್ಗಳು ಇದಾರಲ್ಲ, ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ತಿರುಚ್ತಾರೆ, ಉದ್ದೇಶಪೂರ್ವಕವಾಗಿ ಕುತಂತ್ರ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ದಟ್ ಈಸ್ ಮೋರ್ ಡೇಂಜರಸ್. ಹಿಂದೂ ಪರ RSS ಅವ್ರಿಗಿಂತ ಕಾಂಗ್ರೆಸ್ ಡೇಂಜರ್ ಅಂತ ನೀವು ಹೇಳಕೊಟ್ಟಿದ್ದೀರಿ. ನಾನು ಹಿಂದೂ ಅಂತ ಪದ ಬಳಸೋದು, ಹಿಂದೂ ಅನ್ನೋದು ಒಂದೊಂದು ಚೌಕಟ್ಟಿನಲ್ಲಿ ಒಂದೊಂದು ಥರ ನೋಡಬೇಕು. ಹಿಂದುತ್ವ ಅಂತ ನಾನು ಹೇಳ್ತೇನೆ.
ಹಿಂದುತ್ವ ಅನ್ನೋದು ಅದು ಒಂದು ರೀತಿ ಬಿಜೆಪಿ. ಸೊ ಒಂದು ಹಿಂದುತ್ವ ಅಜೆಂಡಾ ಇಟ್ಕೊಂಡು ಮತ್ತೆ RSS ಹಿಂದುತ್ವ ಅಜೆಂಡಾ ಇಟ್ಕೊಂಡು ಬಿಜೆಪಿ ಬೇಕಂದ್ರೆ ನೆಂಬಿಡ್ಬೋದು, ಆದ್ರೆ ಕಾಂಗ್ರೆಸ್ ಮಾತ್ರ ನೆಂಬಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮನುವಾದ ಜಾಸ್ತಿ ಅಪಾಯಕಾರಿ. ಯಾಕಂದ್ರೆ ಬಿಜೆಪಿ ನೇರವಾಗಿ ಮಾಡ್ತಾರೆ, ಅವ್ರು ಇರೋದು ನೇರವಾಗಿ ಹೇಳ್ತಾರೆ. ಅವರು ಅದಕ್ಕೆ ಕಾಂಶಿರಾಮ್ ಹೇಳಿದ್ರೆ ತಲೆ ಎತ್ತಿರೋ ಹಾವು ಅದು ಕಾಣುತ್ತೆ. ಬಟ್ ಈ ಹುಲ್ಲಲ್ಲಿ ಮಲಗಿರೋ ಹಾವು ಮನುವಾದಿಗಳು ಇದೆಯಲ್ಲ ಭಾಳ ಕಷ್ಟ. ಅಂದರೆ ನಾನು ಒಂದು ಉದಾಹರಣೆ ಇದೆ, ಮಾಲ್ಕಮ್ ಎಕ್ಸ್ ಒಂದು ಉದಾಹರಣೆ ಕೊಡ್ತಾರೆ. ತೋಳ ದೂರದಲ್ಲಿ ನಿಂತಿದ್ದಾಗ ಆ ತೋಳದಿಂದ ದೂರ ಇರಬೇಕು, ಯಾಕಂದ್ರೆ ನಾನು ತಿನ್ನಕ್ಕೆ ಬರುತ್ತೆ ಅಂತ ನಾವು ದೂರದಲ್ಲಿ ಇರ್ತೀವಿ. ಆ ತೋಳ ಯಾರು ಒಂದು BJP ಥರ ಹಿಂದುತ್ವ, ಅವರ ತೋಳ ದೂರದಲ್ಲಿರುತ್ತೆ. ಬಟ್ ಈ ಗಿರ್ಗಿರ್ ಅಂತ ನಿಮ್ಮ ಸ್ನೇಹಿತರ ಥರ ನಕ್ಕೊಂಬಂದಿರೋ ನರಿ ಇದೆಯಲ್ಲ, ಪಕ್ಕದಲ್ಲೇ ಬರುತ್ತೆ. ನಿಮ್ಮ ಫ್ರೆಂಡ್ ಅಂತ ಹೇಳುತ್ತೆ, ಸಂವಿಧಾನ ಅಂತ ಹೇಳುತ್ತೆ, ನಾವು ಅಂಬೇಡ್ಕರ್ ಅಂತ ಹೇಳ್ತಾರೆ, ನಾವು ಫೂಲೆ ಅಂತ ಹೇಳ್ತಾರೆ, ಎಲ್ಲ ರೀತಿ ಬಂದು ಹೇಳ್ತಾರೆ. ಬಹಳ ಅಪಾಯಕಾರಿ. ಯಾಕೆಂದರೆ ನಾವು ಒಂದೇ ಅಂತ ಕಾಣುತ್ತೆ. ನಾನು ಮುಂಚೆನೇ ಗೊತ್ತಿತ್ತು, ಗಾಂಧಿ ಮತ್ತು ಅಂಬೇಡ್ಕರ್ ಯಾವತ್ತೂ ಜೊತೆಗೆ ತೊಗೊಂಡೋಗೋಕ್ಕಾಗಲ್ಲ. ಗಾಂಧಿವಾದ ಬೇರೆ, ಅಂಬೇಡ್ಕರ್ ವಾದ ಬೇರೆ. ಗಾಂಧಿವಾದ ಅನ್ನೋದು ಯಥಾಸ್ಥಿತಿ, ಅದು ಮನುವಾದ. ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, ಕಾಂಶಿರಾಮ್ ವಾದ, ಪರಿವರ್ತನೆವಾದ, ಸಮಾಜವಾದ, 2 ಡಿಫ್ರೆಂಟ್ ಥಿಂಗ್ಸ್. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀವಿ. ಇತ್ತೀಚಿನ ಅಸೆಂಬ್ಲಿ ಸೀಸನಲ್ಲಿ ಯಾರಾದ್ರೂ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾರಾ? ನೋಡಿ ಶಿವಕುಮಾರ್ ಅವರೇ, ನಾವು ಅಸೆಂಬ್ಲಿನಲ್ಲಿ ಏನೇನು ನಡೀತಾ ಇದೆ ಗಮನಿಸ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ ಅಂದರೆ ಪೊಲಿಟಿಕಲ್ ಬ್ಯಾಂಟರ್ ಆಗುತ್ತೆ ಹೊರತು ಸೊಲ್ಯೂಷನ್ ಬೇಸ್ಡ್ ರೀತಿಯಲ್ಲಿ ಮಾತುಗಳಾಗಲ್ಲ. ಸಮಾಜದ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಡಬೇಕು ಅನ್ನೋದನ್ನು ಕಾಣಲ್ಲ ನಮಗೆ. ಅವ್ರ ರೀತಿ ಒಬ್ರಿಗೊಬ್ಬರು ಖಾಲಿ ಎಳೆಯೋದು, ಒಬ್ಬರೊಬ್ಬರು ಬೇರೆ ರೀತಿಯಲ್ಲಿ ಅವರಿಬ್ಬರು ಇವ್ರ ಮೇಲೆ ಹೇಳೋದು, ಅವ್ರ ಮೇಲೆ ಹೇಳೋದು ಆಗತ್ತೆ ಹೊರತು ನಿಜವಾಗ್ಲೂ ಪಾಲಿಸಿಗಳಿಂದ ಸಮಾಜದ ಸಮಸ್ಯೆಗಳನ್ನ ಹಿಂಗೆ ಬಗೆಹರಿಸ್ಬೇಕು ಆ ಚರ್ಚೆಗಳು ನಡೀತಾ ಇಲ್ಲ. ಜನರ ಬದುಕಿಗೆ ನಿಜವಾಗ್ಲೂ ಒಂದು ರೀತಿ ಉತ್ತಮಗೊಳಿಸೋಕೆ ಸಾಧ್ಯತೆಗಳು ಕನ್ವಿನ್ಸ್ ಆಗಿಲ್ಲ. ವಿ ನೀಡ್ ಅನ್ ಆಲ್ಟರ್ನೇಟಿವ್ ಫಾರ್ ಕರ್ನಾಟಕ. ಸೊ ಇಲ್ಲಿ ಒಂಥರ ಆದರೆ ಅಸೆಂಬ್ಲಿನಲ್ಲಿ, ಅಲ್ಲಿ ರಾಜ್ಯಸಭಾ ಲೋಕಸಭೆನಲ್ಲಿ ಅಲ್ಲಿ ಇನ್ನೊಂಥರ. ಏಕೆಂದ್ರೆ ಆಪೋಸಿಷನ್ ಅವರು ಮಾತಾಡಕ್ ಕೊಡಲ್ಲ ಅಂತ ಒಂದು ಇದಿದೆ. ಇವನ್ ಅದು ನಡೀತಾ ಇರೋದು ನಿಜ ಅನ್ಸುತ್ತೆ. ಓಕೆ, ಒಂದು ರೀತಿ ನೋಡಿದ್ರೆ ನೀವು ಸೊ ಎರಡನ್ನು ಹೋಲಿಸ್ಕೊಂಡ್ರೆ ಇವ್ರೊಂಥರ ಮಾಡಿದ್ರೆ ಅವ್ರೊಂಥರ ಮಾಡ್ತಾರೆ. ಒಂದು ಹೇಳ್ತೀನಿ, ನಮಗೆ ಇವಾಗ ಶಶಿ ತರೂರ್ ಉದಾಹರಣೆ ತಗೊಳ್ಳಿ. Shashi Tharoor has a good understanding of international politics and diplomacy issues. Correct. ಕೇಂದ್ರ ಸರ್ಕಾರ ಅವರನ್ನು ಕರ್ಕೊಂಡು ಬಂದು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ his talents are not being recognized. ಅವರು ಕೂಡ ಈ ರಾಹುಲ್ ಗಾಂಧಿ ಯಾವ ತಿಳುವಳಿಕೆ ಇದೆ, ಏನು ಅರ್ಥ ಮಾಡ್ಕೊಂಡಿರೋ ಸಮಾಜದ ಬಗ್ಗೆ. ಅವರು ಒಂದು ಶೇಕ್ಸ್ಪಿಯರಿಯನ್ ಒಂದು ಕೋಟ್ ಬರುತ್ತೆ, some people are born great, some people achieve greatness, some people have greatness thrust upon them. ಸೊ ಇವ್ರಿಗೆ ಒಂಥರ ಗ್ರೇಟ್ನೆಸ್ ಥ್ರಸ್ಟ್, ಅವನು ಹುಟ್ಟಿದಾಗಿಂದನೇ ಹಿಂಗೆ ಮಾಡಬೇಕು, ಅಷ್ಟೊಂದು ಆಳವಾಗಿ ಚಳುವಳಿಯಿಂದ ಬಂದಿರೋರಲ್ಲ. ಸೊ ಬಟ್ ಶಶಿ ತರೂರ್ ಹ್ಯಾಸ್ ಬಿನ್ ಗಿವನ್ ಅ ಚಾನ್ಸ್ ಟು ಎಕ್ಸ್ಪ್ಯಾಂಡ್, ಎಲ್ಲ ರೀತಿ ಕೆಲಸ ಮಾಡ್ತಾರೆ ಡಿಪ್ಲೊಮಸಿ. ಸೊ ಐ ಥಿಂಕ್ BJP ಗವರ್ಮೆಂಟ್ ನಾನು ಗಮನಿಸಿರೋ ಹಾಗೆ ಕೇಂದ್ರದಲ್ಲಿ ಅವರೇ ಬಹುಮತದಲ್ಲಿದ್ದಾಗ ದೇ ಬಿಕಮ್ ಅ ವೆರಿ ಹಿಂದುತ್ವ ಗವರ್ಮೆಂಟ್. ಬಟ್ BJP when it's in a ಮೈತ್ರಿ ಸರ್ಕಾರ, when it's in an alliance ಸರ್ಕಾರ with JDU, TDP, BJP, it is a more accepting government and it is not such a hate-based government ಅನ್ನೋದು ನನಗೆ ಕಾಣಿಸ್ತಾ ಇದೆ. ಇವತ್ತಿಗೂ ಕೂಡ ನಾನು ವಫ್ ತಿದ್ದುಪಡಿ ನಾನು ಸಪೋರ್ಟ್ ಮಾಡಿದೆ. ವಫ್ ತಿದ್ದುಪಡಿ ನಮಗೆ ಬೇಕಿದೆ, ಬಟ್ ಅಟ್ ದ ಸೇಮ್ ಟೈಮ್ ಅದು ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದು, ಮುಸಲ್ಮಾನ್ ಜನಾಂಗದವ್ರಿಗೂ ಒಳ್ಳೆಯದು ಅನ್ನೋದು ನನ್ನ ವಾದ ಇತ್ತು. ಅದು ಕೂಡ ಸುಪ್ರೀಂ ಕೋರ್ಟ್ ಒಂದು 3-4 ಕೆಲವೊಂದು ಸ್ಮಾಲ್ ಚೇಂಜಸ್ ಅನ್ನು ಕೂಡ ಅದನ್ನು ಹೇಳ್ತು, ದಟ್ ವಾಸ್ ಗುಡ್. ಬಟ್ ಅದನ್ನು ವಫ್ ತಿದ್ದುಪಡಿನ ಅಪೋಸ್ ಮಾಡ್ತಿರೋರು ಇದ್ದಲ್ಲ ಮನುವಾದಿಗಳು, ಅದು ಅಖಿಲೇಶ್ ಯಾದವ್ ಇರ್ಬೋದು, ಅವಿಸಿ ಅವರು ಇರ್ಬೋದು, ನನಗೆ ಯಾವುದು ಕನ್ವಿನ್ಸ್ ಆಗಲಿಲ್ಲ. ಐ ವಾಸಂಟ್ ಕನ್ವಿನ್ಸ್ಡ್. ಸೊ ದಿಸ್ ಕೈಂಡ್ ಆಫ್ ಸೊ ಆ ವಫ್ ತಿದ್ದುಪಡೆ BJP ಮಾತ್ರ ಅಧಿಕಾರದಲ್ಲಿ ಇದ್ದಿದ್ರೆ ಇಟ್ ವುಡ್ ಬಿನ್ ಹಿಂದುತ್ವ ಪಾಲಿಸಿ. ಬಟ್ JDU, TDP, BJP ಸೇರ್ ಮಾಡಿರೋದ್ರಿಂದ ಇಟ್ ವಾಸ್ ಅ ಡೆಮೊಕ್ರಾಟಿಕ್ಲಿ ಜಸ್ಟಿಫೈಡ್ ಅಮೆಂಡ್ಮೆಂಟ್ಸ್ ಆ್ಯಂಡ್ ನೆಸೆಸರಿ ಚೇಂಜಸ್ ಅಂತ ನನಗನ್ನಿಸ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.